ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಸೆಲ್ಫ್ ನಾಲೆಡ್ಜ್ ಟಾಕ್ಸ್ ಅದರಿಂದ 15, 16 ಮತ್ತೆ 17 ಈ ಉಪನ್ಯಾಸಗಳ ಬಗ್ಗೆ ತಿಳುವಳಿಕೆನ ಹಂಚಿಕೊಳ್ಳೋಣ. ಮೊದಲು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಮೊದಲನೇ ಉಪನ್ಯಾಸ ಆತ್ಮಜ್ಞಾನಕ್ಕೆ ಅಡ್ಡ ಯಾವ್ದು ಬರುತ್ತೆ. ನಮಗೆ ಆತ್ಮಜ್ಞಾನ ಪಡಿಬೇಕು ಅಂತ ನಮ್ಗೆ ಇಷ್ಟ ಇರುತ್ತೆ, ಆದ್ರೆ ಆತ್ಮಜ್ಞಾನಕ್ಕೆ ನಮಗೆ ಏನ್ ಅಡ್ಡ ಬರುತ್ತೆ? ಇವಾಗ ಏನೇ ಒಂದು ನಾವು ಜೀವನದಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತಂದ್ರೆ ಏನಿರ್ಬೇಕು? ನಮ್ಗೆ ಗುರಿ ಇರ್ಬೇಕು. ಆಮೇಲೆ ಸುಮ್ನೆ ಗುರಿ ಇಟ್ಕೊಂಡ್ಬಿಟ್ರೆ ಆಯ್ತಾ? ಇನ್ನೇನ್ ಛಲ ಇರ್ಬೇಕು. ಛಲ. ಗುರಿ ಇದೆ, ಛಲ ಇದೆ. ಆಮೇಲೆ ಇನ್ನೇನ್ ಮಾಡ್ಬೇಕು? ಇನ್ನೇನ್ ಬೇಕು? ನಿರಂತರ ಅಭ್ಯಾಸ ಬೇಕು. ನಿರಂತರ ಅಭ್ಯಾಸ ಬೇಕು. ಈ ನಿರಂತರ ಅಭ್ಯಾಸ ಕೆಲವ್ರಿಗೆ ಮಾತ್ರ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಯಾಕೆ? ಅವ್ರಿಗೇನ್ ಕಾರಣ ಆಗದೆ ಇರೋದಕ್ಕೆ? ಆಲಸ್ಯ. ಸೋಂಬೇರಿತನ ಅಷ್ಟೆ. ಏನೋ ಕಂಪಲ್ಸರಿ ಇರೋ ಕೆಲ್ಸಗಳು ಮಾತ್ರ ನಾವು ಮಾಡ್ತೀವಿ. ನಾಟ್ ಕಂಪಲ್ಸರಿ ಅಂದ ತಕ್ಷಣ ಅದನ್ನ ಪೋಸ್ಟ್ಪೋನ್ ಮಾಡ್ತೀವಿ. ಹೌದಾ? ಅಡುಗೆ ಮಾಡ್ಲೇಬೇಕು, ಯಾಕಂದ್ರೆ ನಾವು ಊಟ ಮಾಡ್ಬೇಕಲ್ಲ. ಅದೇ ಬರೀ ಬೇರೆಯವ್ರಿಗೋಸ್ಕರ ಅಂದ್ರೆ ಬೇಕಾದ್ರೆ ಅಡುಗೆ ಪೋಸ್ಟ್ಪೋನ್ ಮಾಡ್ಬಿಡ್ತಿದ್ವೇನು. ಅಡುಗೆ ಮಾಡ್ಲೇಬೇಕು, ಮಾಡ್ತೀವಿ. ಆಮೇಲೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮ್ಗೆ ಸಂಬಳ ಬರುತ್ತೆ, ಅವಾಗ ನಮ್ ಜೀವನ ನಡೆಯುತ್ತೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ. ಓದಿ ಟೆಸ್ಟ್ ಇಟ್ರೆ ಓದ್ತೀವಿ, ಇಲ್ದ್ರೆ ಟೆಸ್ಟ್ ಇಡಲ್ಲ. ಹಾಗೆ ಎಲ್ಲಾರು ಮುಂದಕ್ಕೆ ಕ್ಲಾಸಿಗೆ ಹೋಗ್ಬೋದು ಅಂದ್ರೆ ಓದಕ್ಕೆ ಹೋಗಲ್ಲ ಅಲ್ವಾ? ಪುಸ್ತಕ ತೆಗಿತೀವ, ಹಾಗೆ ಮುಚ್ಚಿಟ್ಬಿಟ್ಟಿರ್ತೀವಿ. ಹೊಸದಾಗೆ ಇರುತ್ತೆ ಪುಸ್ತಕ, ಹಳೇದಾಗೋದೇ ಇಲ್ಲ. ಇದಕ್ಕೆ ಇದೇನು? ಇದು ಆಲಸ್ಯ, ಬೇಜಾರು, ಸೋಂಬೇರಿತನ. ಇದು ಯಾತಕ್ಕೆ ಹೀಗೆ ಸೋಂಬೇರಿತನ ಇರುತ್ತೆ ನಮ್ಗೆ? ಅದೇ ಕೆಲವು ಕೆಲಸಗಳಲ್ಲಿ ನಮ್ಗೆ ಸೋಂಬೇರಿತನ ಇರಲ್ಲ. ಅದ್ ಯಾವ ಥರದ ಕೆಲ್ಸಗಳು? ಟಿವಿ ನೋಡೋದು, ಮೊಬೈಲ್ ನೋಡೋದು, ಅವಕ್ಕೆಲ್ಲ ಸೋಂಬೇರಿತನ ಬರಲ್ಲ. ಸೋಂಬೇರಿತನ ಬರಲ್ಲ. ಆಮೇಲೆ ಇನ್ನು ಕೆಲವು ನಮ್ಮ ಹಾಬೀಸ್ ಇರುತ್ತೆ. ಕೆಲವರಿಗೆ ಏನೋ ಕೆಲಸದಲ್ಲಿ ಕೆಲವು ಇಂಟ್ರೆಸ್ಟ್ಗಳಿರುತ್ತೆ, ಅದಕ್ಕೆ ನಮ್ಗೆ ಸೋಂಬೇರಿತನ ಅಡ್ಡ ಬರಲ್ಲ. ಇವಾಗ ನನಗೆ ತೋಟಗಾರಿಕೆ ಇಷ್ಟ ಅನ್ಕೊಳ್ಳಿ, ಅವಾಗ ನಾನು ಅದಕ್ಕೆ ಸೋಂಬೇರಿತನ ಮಾಡ್ಕೊಳ್ಳಲ್ಲ. ಇರೋ ಎಲ್ಲ ಕೆಲಸ ಮುಗಿಸಿ ಅದಕ್ಕೆ ಟೈಮ್ ಮಾಡಿಕೊಂಡು, ಇರೋ ಸಮಯದಲ್ಲಿ ಸ್ವಲ್ಪ ಅದಕ್ಕೆ ಟೈಮ್ ಮಾಡ್ಕೊಂಡು ಅದನ್ನ ಮಾಡ್ತೀನಿ. ಹಾಗೆ ಅಂದ್ರೆ ನಮಗೆ ಒಂದು ಇಂಟ್ರೆಸ್ಟ್ ಇರಬೇಕು, ಅಥವಾ ಅಲ್ಲಿಂದ ಏನೋ ನಮಗ್ ಸಿಗುತ್ತೆ ಅನ್ನೋದಿರ್ಬೇಕು. ಅಂದ್ರೆ ನಮ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಬಳ ಸಿಗುತ್ತೆ, ಅವಾಗ ಕೆಲ್ಸಕ್ಕೆ ಹೋಗ್ತೀವಿ. ಅಡುಗೆ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಸಿಗೋದು, ಅವಾಗ ಅಡುಗೆ ಮಾಡ್ತೀವಿ. ಯಾರಾದ್ರೂ ಚೆನ್ನಾಗಿ ಅಡುಗೆ ಮಾಡ್ಕೊಂಡ್ ಬಂದು ಕೊಡ್ತಾರೆ ಅಂದ್ರೆ ನಾವೇನು ಅಡುಗೆ ಮಾಡಕ್ ಹೋಗ್ಬೋದು.
ಅಂದ್ರೆ ಅಲ್ಲಿ ಏನೋ ಒಂದು ಲಾಭ ಲಾಭ ಸಿಕ್ಕಿದ್ರೆ ಇದ್ರೆ ಮಾತ್ರ ನಾವು ಕೆಲಸ ಮಾಡ್ತೀವಿ. ಅದನ್ನ ಏನ್ ಹೇಳ್ತಾರೆ, ಇವಾಗ ಯಾರೋ ಒಬ್ಬ ಓಡು ಅಂತಾರೆ. ಅಯ್ಯೋ ಯಾರು ಓಡ್ತಾರ ಸ್ವಾಮಿ, ಕಾಲ್ ನೋವು, ಸುಮ್ನೆ ಕೂತಿರೋಣ ಅಂತ. ಅದೇ ಯಾರೋ ಒಬ್ರು ಗನ್ ತೋರಿಸ್ಬಿಟ್ಟು ನೀನ್ ಓಡದೆ ಹೋದ್ರೆ ಈಗ ಗನ್ ಶೂಟ್ ಮಾಡ್ತೀನಿ ಅಂತ ತಕ್ಷಣ ಯಾವ ಅಥ್ಲೆಟಿಗಿಂತ ಕಡಿಮೆ ಇದೆ, ಅಷ್ಟು ಫಾಸ್ಟ್ ಆಗಿ ಓಡ್ಬಿಡ್ತೀನಿ. ಅಂದ್ರೆ ಇಲ್ಲಿ ಇದಕ್ಕೇನ್ ಕಾರಣ? ಭಯ. ಭಯ. ಒಟ್ನಲ್ಲಿ ಏನೋ ಒಂದು ಕಾರಣ ಇರ್ಬೇಕು. ಹಾಗೆ ನಮಗೆ ಜೀವನದಲ್ಲಿ ಏನಾದ್ರೂ ಒಂದು ಪಡ್ಕೋಬೇಕು ಅಥವಾ ಏನೋ ಒಂದು ಭಯ ಇರಬೇಕು, ಏನೋ ಒಂದು ಸಿಗುತ್ತೆ ಅನ್ನೋ ಕಾತುರತೆ ಇರಬೇಕು. ಅವಾಗ ನಮಗೆ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಅವಾಗ ನಾವು ಅದನ್ನ ಆಲಸ್ಯ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತೀವಿ. ಆದ್ರೆ ಆತ್ಮಜ್ಞಾನದ ವಿಚಾರದಲ್ಲಿ ನಮಗೆ ಇದು ಯಾವುದೂ ಗೊತ್ತಿಲ್ಲ. ಆತ್ಮಜ್ಞಾನ ಅಂದ್ರೆ ಏನು ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ನಮ್ಗೆ ಬೇರೆ ಎಲ್ಲ ಜ್ಞಾನಗಳು ಗೊತ್ತು, ಬೇರೆ ಎಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದ ಓದಿದೀವಿ, ಅದ್ರ ಬಗ್ಗೆ ಎಲ್ಲ ಜ್ಞಾನ ಬಂದ್ಬಿಟ್ಟು. ಆತ್ಮಜ್ಞಾನದ ಬಗ್ಗೆ ನಮಗ್ ಗೊತ್ತೇ ಇಲ್ಲ, ಯಾರು ಹೇಳಿಲ್ಲ. ಆಮೇಲೆ ಆತ್ಮಜ್ಞಾನ ತಿಳ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ ಅದು ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಯಾರೋ ಆತ್ಮಜ್ಞಾನ ಅಂದ್ರೆ ಯಾರಿಗಪ್ಪ, ಯಾರೋ ಸನ್ಯಾಸಿಗಳು, ಋಷಿಗಳು ಅಂಥವ್ರಿಗೆ ಸರಿ ಅದು. ನಾವು ಸಂಸಾರಸ್ಥರು, ನಾವು ಮನೇಲಿ ಸದ್ಯ ಅಡ್ಗೆ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಆಫೀಸ್ಗೆ ಹೋಗಿ ಎಲ್ಲ ಮಾಡಿದ್ರೆ ಸಾಕಾಗಿದೆ, ಯಾರಿಗ್ ಬೇಕಿ ಆತ್ಮಜ್ಞಾನ ಅಂತ ಅನ್ಬಿಡ್ತೀವಿ. ಆದ್ರೆ ಆತ್ಮಜ್ಞಾನದಿಂದ ಏನ್ ಸಿಗುತ್ತೆ ಅಂತ ತಿಳ್ಕೊಂಡಾಗ ನಮ್ಮ ಆಲಸ್ಯ ಪಕ್ಕಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಏನ್ ಸಿಗುತ್ತೆ ಆತ್ಮಜ್ಞಾನದಿಂದ? ಮುಕ್ತಿ ಸಿಗತ್ತೆ. ಮುಕ್ತಿ. ಮುಕ್ತಿ ಅಂದ್ರೆ ಏನು? ಅದು ಒಂದು ಜೀವನದ ಅಂತ್ಯ ಅಂತ ಅನ್ಕೋಬಹುದು. ನಾವು ಈ ಅಂತ್ಯ. ಸಾಧಿಸ್ಬೇಕು. ಅಲ್ಲ, ಜೀವನ ಅಂತ್ಯ ಆಗೋದ್ಮೇಲೆ ಮುಕ್ತಿ ಸಿಕ್ಕ ಏನ್ ಪ್ರಯೋಜನ ಏನ್ ನಮ್ಗೆ? ಜೀವನ ಅದೇ ಅಂತ್ಯನೇ ಆಗೋಯ್ತಲ್ಲ. ಅದೇ ಇನ್ನೊಂದ್ ಜನ್ಮ ನಾವು ತಗೋಬಾರ್ದು ಅನ್ನೋದು ಕಡೆ ಮನ್ಸು ಗಮನ ಹೋಗುತ್ತೆ. ನಾವ್ ಇವಾಗ ಏನ್ ಕಲಿತಾ ಇದೀವಿ ತತ್ವಬೋಧದಲ್ಲೆಲ್ಲ, ಅದು ಆ ಹಾದಿಲಿ ಹೋಗ್ತೀವಿ ನಾವು ಅಂತ ಅನ್ಸುತ್ತೆ. ಈಗ ಏನು ಅಂದ್ರೆ, ನಮಗೆ ಆತ್ಮಜ್ಞಾನ ಪಡ್ಕೊಳ್ಳೋದ್ರಿಂದ ನಮಗೇನ್ ಸಿಗುತ್ತೆ ಅಂದ್ರೆ ಆನಂದ. ಯಾಕೆ ಅಂದ್ರೆ ಆನಂದ ಅನ್ನೋದು ನಾವೆಲ್ಲೋ ಹೊರಗಡೆ ಇದೆ ಅಂತ ಅಂದ್ಕೊಂಡಿದೀವಿ. ಆದ್ರೆ ಹೊರಗಿನ ವಸ್ತುಗಳಲ್ಲಿ ಆನಂದ ಇಲ್ಲ. ಏನಿದ್ರೂ ಅದು ಸಿಗೋದು ಸ್ವಲ್ಪ ಸಮಯಕ್ಕೆ, ಅಲ್ಪ. ಅದು ಮತ್ತೆ ಹೋಗುತ್ತೆ, ಮುಗ್ದು ಹೋಗುತ್ತೆ. ಆದ್ರೆ ಆತ್ಮಜ್ಞಾನ ಪಡ್ಕೊಂಡಾಗ ನಮ್ಗೇನ್ ಗೊತ್ತಾಗುತ್ತೆ? ನಾನೇ ಆನಂದ ಸ್ವರೂಪಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನನ್ನೊಳಗೆ ಇದೆ ಆನಂದ, ನಾನೇ ಆನಂದ. ಅದರಿಂದ ಅದನ್ನ ಬೇರೆ ಎಲ್ಲೂ ಹೊರಗಡೆ ಹುಡ್ಕೋ ಅವಶ್ಯಕತೆ ಇಲ್ಲ. ಈ ಆತ್ಮಜ್ಞಾನ ಪಡ್ಕೊಂಡ್ರೆ ನಾನು ಆನಂದ ಸ್ವರೂಪಿ ಅಂತ ಗೊತ್ತಾಗೋದ್ರಿಂದ, ನನ್ನಲ್ಲೇ ಆನಂದ ಇರೋದ್ರಿಂದ ನಾನು ಇನ್ಯಾವುದ್ರ ಹಿಂದೆನೂ ಅಲಿಬೇಕಾಗಿಲ್ಲ. ಜೀವನ ಮಾಡೋಕೆ ಒಂದು ಕೆಲಸ ಬೇಕು, ಜೀವನ ನಡಿಬೇಕು. ಯಾಕಂದ್ರೆ ಈ ದೇಹ ತಗೊಂಡು ನಾವಿಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಈ ಜೀವನ ಕಳಿಲೇಬೇಕು. ಆದ್ರೆ ಇಡೀ ಜೀವನನ ನಾವು ಆತ್ಮಜ್ಞಾನ ಪಡ್ಕೊಳ್ಳೋಕ್ ಮುಂಚೆ ಕಳೆಯೋದಕ್ಕೂ ಆತ್ಮಜ್ಞಾನ ಪಡ್ಕೊಂಡ್ಮೇಲೆ ಕಳೆಯೋದಕ್ಕೂ ವ್ಯತ್ಯಾಸ ಇದೆ. ಅದನ್ನ ಹೇಗೆ ಮುಂದುವರಿಸ್ತೀವಿ ಅದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಒಬ್ಬ ಆತ್ಮಜ್ಞಾನ ಪಡ್ಕೊಂಡವನ್ ಏನ್ ಮಾಡ್ತಾನೆ, ಜೀವನದಲ್ಲಿ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಅದ್ಯಾವುದೂ ಶಾಶ್ವತ ಅಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಈ ಪ್ರಪಂಚದಲ್ಲಿ ಎಲ್ಲಾನು ಅಶಾಶ್ವತ. ಇವಾಗ ಇದಿರುತ್ತೆ, ಇನ್ ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗಿದ್ ಮತ್ತೆ ಮತ್ತೆ ಚೇಂಜ್ ಆಗುತ್ತೆ. ಅದರಿಂದ ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ದುಃಖ ಬಂದ್ರೆ ಅಯ್ಯೋ ನನಗೆ ದುಃಖ ಬಂತು ಅಂತ ದುಃಖಿಸ್ಕೊಂಡು ಕುತ್ಕೊಳ್ಳೋದು ಬೇಕಿಲ್ಲ. ಅದು ಹೋಗುತ್ತೆ, ಮತ್ತೆ ಸುಖನೂ ಬರುತ್ತೆ. ಸುಖ ಬಂದ್ರೆ ಓಹೋಹೋ ನನ್ನಷ್ಟು ಸುಖಿ ಯಾರಿಲ್ಲ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಕಷ್ಟ ಬಂದ್ಬಿಡುತ್ತೆ. ಅದರಿಂದ ಸುಖನೇ ಬರ್ಲಿ ದುಃಖನೇ ಬರ್ಲಿ ಅದು ಈ ಪ್ರಕೃತಿಯ ನಿಯಮ. ಪ್ರಕೃತಿನಲ್ಲಿ ಅದನ್ನ ನಾವು ಹೇಗ್ ಬರುತ್ತೋ ಹಾಗೆ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅಂತ ಅವನಿಗೆ ಗೊತ್ತಾಗುತ್ತೆ. ಇವಾಗ ಒಂದು ಹಸು ದಾರಿಲಿ ಹೋಗ್ತಾ ಇರುತ್ತಪ್ಪ, ಮಳೆ ಬರುತ್ತೆ, ಅದೇನ್ ಮಾಡುತ್ತೆ? ಅದು ಅಲ್ಲೇ ಎಲ್ಲೋ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಆಮೇಲೆ ಮಳೆ ಎಲ್ಲ ನಿಂತ್ಮೇಲೆ ಒಂದ್ಸತಿ ಮೈ ಒದ್ರ ಬಿಡುತ್ತೆ, ಜಾಡಿಸ್ಬಿಡುತ್ತೆ, ಹೋಗ್ಬಿಡುತ್ತೆ. ಅದು ಅಯ್ಯೋ ಮಳೆ ಬಂತಲ್ಲ ಅಂತ ಬೈಕೊಳುತ್ತಾ? ಇಲ್ಲ. ನಮ್ ತರ ಮನೆ ಇಲ್ಲ ಅದಕ್ಕೆ. ಒಂದ್ ಬೀದಿ ನಾಯಿ ಇರುತ್ತೆ, ಅದಕ್ಕೇನ್ ಮನೆ ಇದ್ಯಾ? ಅದ್ ಅಲ್ಲಲ್ಲೇ ಪಾಪ ಎಲ್ಲೋ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಆಮೇಲೆ ಮಳೆ ನಿಂತ್ಮೇಲೆ ಅದ್ರ ಪಾಡ್ಗದ್ ಹೋಗುತ್ತೆ. ಹೀಗೆ ಚಳಿ ಇರ್ಲಿ ಮಳೆ ಇರ್ಲಿ ಮಂಜು ಸುರಿತಿರ್ಲಿ ಏನೇ ಇರ್ಲಿ, ಅದ್ ಯಾವ ಋತು ಇರ್ಲಿ
ಬೇಸಿಗೆ ಇರ್ಲಿ ಚಳಿಗಾಲ ಇರ್ಲಿ ಆ ಪ್ರಾಣಿಗಳು ಅದನ್ನ ಹಾಗೆ ತಗೊಳುತ್ತವೆ. ಅದಕ್ಕೆಲ್ಲ ಅವು ಏನು ಬೇಜಾರು ಮಾಡ್ಕೊಳ್ಳೋದು. ಮನುಷ್ಯ ಒಬ್ಬನೇ ಎಲ್ಲಾನು ಯಾವಾಗ್ಲೂ ಅವನಿಗೆ ಸೆಖೆನೇ ಆಗ್ಬಾರ್ದು, ಯಾವಾಗಲೂ ಎ ಸಿ ಹಾಕೊಂಡ್ಬಿಡ್ತಾನೆ. ಹೊರಗಡೆ ಕುದೀತಿರುತ್ತೆ ಟೆಂಪರೇಚರ್, ಆದ್ರೆ ಮನೆ ಒಳಗಡೆ ತಣ್ಣಗೆ ಮಾಡ್ಕೊಂಡಿರ್ತಾನೆ. ಅವನಿಗೆ ಇರೋ ನೇಚರ್ನ ಹಾಗೆ ಉಪಯೋಗಿಸೋಕ್ ಬರೋದೇ ಇಲ್ಲ, ಬೇಕೇ ಇಲ್ಲ ಅವನು. ಅದ್ರ ವಿರುದ್ಧ ಪ್ರಕೃತಿ ವಿರುದ್ಧ ಏನೇನೋ ಮಾಡ್ಬಿಟ್ಟು ಪ್ರಕೃತಿನ ಹಾಳು ಮಾಡಿ, ಇರೋ ಪ್ರಕೃತಿನ ಹಾಳು ಮಾಡಿನೇ ನಾವು ಈ ಬೆಂಗಳೂರಲ್ಲಿ ಇಷ್ಟೊಂದು ಟೆಂಪರೇಚರ್ ಯಾವತ್ತೂ ಇರಲಿಲ್ಲ. ಇವಾಗ ಮ್ಯಾಕ್ಸಿಮಮ್ ಟೆಂಪರೇಚರ್ ಆಗೋಗಿದೆ, ಮ್ಯಾಕ್ಸಿಮಮ್ ಪೊಲ್ಯೂಷನ್ ಆಗೋಗಿದೆ. ಎಲ್ಲ ನಮ್ಮಿಂದಾನೇ ಆಗಿರೋದು. ಇದಕ್ಕೆ ಯಾವ ಪ್ರಾಣಿಗಳು ಕಾರಣ ಅಲ್ಲ, ಬೇರೆ ಯಾವ ಮುಗ್ಧ ಪ್ರಾಣಿಗಳು ಕಾರಣ ಅಲ್ಲ, ಮನುಷ್ಯನೇ ಕಾರಣ. ಹೀಗೆ ಇವನು ಏನೇನೋ ಹುಡ್ಕೊಂಡು ಹೋಗ್ತಾನೆ, ಯಾವುದನ್ನೂ ತಡ್ಕೊಳ್ಳಲ್ಲ. ಮಳೆನೂ ತಡ್ಕೊಳ್ಳಲ್ಲ, ಬಿಸಿಲು ತಡ್ಕೊಳ್ಳಲ್ಲ, ಚಳಿನೂ ತಡ್ಕೊಳ್ಳಲ್ಲ. ಎಲ್ಲಾನು ಇವನಿಗೆ ಒಂದೇ ತರ ಇರ್ಬೇಕು ಯಾವಾಗ್ಲೂ. ಹಾಗಾಗ್ಬಿಟ್ಟು ಅವನಿಗೇನಾಗುತ್ತೆ, ಅದ್ರ ಹಿಂದೆ ಹೋಗಿ ಹೋಗಿ ಅದಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡಿ ಏನ್ ಮಾಡಿದ್ರು ಅವನಿಗೆ ಸಂತೋಷ ಆಗಲ್ಲ. ಎ ಸಿ ಒಳಗೆ ಕೂತಿರ್ತಾನೆ, ಆದ್ರೂ ಅವನಿಗೆ ಮನಸ್ಸಿಗೆ ನಿರಾಳ ಇರಲ್ಲ. ಅದಕ್ಕೆ ಆತ್ಮಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಂಡಾಗ ನಾನೇ ಆತ್ಮಸ್ವರೂಪಿ ಅಂದ್ರೆ ಪರಮಾತ್ಮ ಅಂದ ತಕ್ಷಣ ನಾವೇನ್ ಅನ್ಕೋತೀವಿ, ಆಹಾ ಪರಮಾತ್ಮ ಅನಂತಪ್ಪ, ಅವನಿಗೇನು ಒಂದು ಅಂತ್ಯ ಇಲ್ಲ, ಆದಿ ಇಲ್ಲ. ಅವನಿಗೆ ಎಲ್ಲಾ ಕಡೆ ಸರ್ವವ್ಯಾಪಿ, ಎಲ್ಲಾ ಕಡೆ ಇರ್ತಾನೆ. ಅವನಿಗೆ ಯಾರು ಏನು ಮಾಡಕ್ಕಾಗಲ್ಲ, ಸರ್ವಶಕ್ತ ಅವನು. ಅವಾಗ ಅಯ್ಯೋ ನಮ್ಗೆ ಆ ಥರ ಶಕ್ತಿ ಇದೆಯಾ, ನಾವೇನು ಪ್ರಯೋಜನ ಇಲ್ಲ, ಭಗವಂತಂಗಾದ್ರೆ ಎಲ್ಲ ಇದೆ ಅಂತ ಎಲ್ಲ ಅನ್ಕೋತೀವಿ. ಆದ್ರೆ ನನ್ನ ಸ್ವರೂಪನೂ ಅದೇನೇ, ನಾನು ಆ ಪರಮಾತ್ಮನಿಂದ ಬೇರೆ ಅಲ್ಲ. ನನ್ನೊಳಗಿರೋ ಆತ್ಮ ಆ ಪರಮಾತ್ಮನ ಥರಾನೇ, ಅದು ಕೂಡ ಆನಂದ ಸ್ವರೂಪಿ, ಅನಂತ. ಅದಕ್ಕೆ ಹುಟ್ಟು ಸಾವುಗಳಿಲ್ಲ ಅಂತ ಗೊತ್ತಾದಾಗ, ನಾವು ನಾನೇ ಆನಂದ ಸ್ವರೂಪಿ ಅಂತ ಗೊತ್ತಾದಾಗ ನಮ್ಗೆ ಈ ಆಲಸ್ಯ ಇರಲ್ಲ. ಆಲಸ್ಯ, ಭಯ, ನಿರಾಶೆ ಯಾವುದೂ ಇರಲ್ಲ. ಆದ್ರೆ ಈ ಆತ್ಮಜ್ಞಾನ ಪಡ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅದಕ್ಕೆ 6 ಸ್ತಂಭಗಳು ಬೇಕು ಅಂತ ಹೇಳ್ತಾರೆ. ಇವಾಗ ನಾವೊಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ಪಾಯ ಪಾಯ ಹಾಕ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ಪಾಯ ಅಂತ ಹಾಕ್ತೀವಿ. ಈಗೆಲ್ಲ ಏನ್ ಮಾಡ್ತಾರೆ ಹೇಳಿ, ಪಿಲ್ಲರ್ ಪಿಲ್ಲರ್ಸ್ ಹಾಕ್ತಾರೆ. ಯಾಕೆ ಅಂದ್ರೆ ಇವಾಗ ಏರಿಸ್ಕೊಂಡು ಹೋಗ್ಬೇಕಲ್ಲ ಎಷ್ಟೋ ಫ್ಲೋರುಗಳು, ಅದಕ್ಕೆ ಪಿಲ್ಲರ್ಸ್ ಹಾಕ್ತಾರೆ. ಅದೇ ತರ ಅಂದ್ರೆ ಆ ಬಿಲ್ಡಿಂಗ್ ಎಷ್ಟು ದೊಡ್ಡದಾಗಿರುತ್ತೋ, ಎಷ್ಟು ಅಗಲವಾಗಿ, ಎಷ್ಟು ಎತ್ತರ ಬರುತ್ತೋ ಅಷ್ಟು ಪಿಲ್ಲರ್ಸ್ ಹಾಕ್ತಾರೆ ಅಲ್ವಾ, ಅಷ್ಟು ಆಳವಾಗೂ ಪಿಲ್ಲರ್ಸ್ ಹಾಕ್ತಾರೆ. ಅದೇ ತರ ನಮ್ಮ ಆಧ್ಯಾತ್ಮಿಕತೆಯ ದಾರಿಯಲ್ಲಿ 6 ಸ್ತಂಭಗಳು ಬೇಕು ನಮ್ಗೆ ಅಂತ ಹೇಳ್ತಾರೆ. ಇದು ಯಾವ್ದ್ಯಾವ್ದಿದು 6 ಸ್ತಂಭಗಳು? ಸತ್ಸಂಗ, ಸದ್ಗುರು, ಸೇವಾ, ಶಾಸ್ತ್ರ, ಶರಣಾಗತಿ, ಸ್ವಾಧ್ಯಾಯ. ಸ್ವಾಧ್ಯಾಯ. ಮೊದಲನೇದು ನಮಗೆ ಸದ್ಗುರು ಸಿಗ್ಬೇಕು. ಆದ್ರೆ ಸದ್ಗುರು ಒಂದೇ ಸತಿಗೆ ಸಿಗಲ್ಲ, ಮೊದಲು ಸತ್ಸಂಗ. ಇವಾಗ ನಾವು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ಒಳ್ಳೇದು ಕಲಿಯೋದು ತುಂಬಾ ಕಷ್ಟ, ಕೆಟ್ಟದ್ದು ಬೇಗ ಬಂದ್ಬಿಡುತ್ತೆ ನಮ್ಗೆ. ಯಾಕೆಂದ್ರೆ ಸಹವಾಸ ದೋಷ ಅಂತೀವಿ. ನಮ್ಗೆ ಯಾರೋ ಒಬ್ಬ ಫ್ರೆಂಡ್ ಇರ್ತಾನೆ, ಅವನೊಂದು ಸಿಗರೇಟ್ ಸೇರ್ತಾನೆ, ನಮಗೂ ಒಂದು ಬಿಟ್ಟಿ ಕೊಡ್ತಾನೆ. ಮೊದಲು ಸಿಗರೇಟ್ನ ಒಂದ್ ದಮ್ಮೆಳಿ ಅಂತಾನೆ, ಒಂದ್ ದಮ್ಮೆಳಿತೀವಿ, ನೆಕ್ಸ್ಟ್ ಡೇ ತಿರ್ಗಾ ಸಿಗರೇಟ್ ಬೇಕು ಅನ್ಸುತ್ತೆ. ಇವತ್ತೊಂದು ಕೊಡು ಸರಿ, ಇನ್ನೊಂದ್ಸ ಕೊಡ್ತಾನ ಅವ್ನು ನೆಕ್ಸ್ಟ್ ಡೇ, ಆಮೇಲೆ ಅವ್ನು ಕೊಡಲ್ಲ. ಆಮೇಲೆ ನಾವೇನ್ ಮಾಡ್ತೀವಿ, ಸಿಗರೇಟ್ ಬೇಕೇ ಬೇಕು. ಇನ್ನು ಸ್ಟೂಡೆಂಟ್ಸು ಇನ್ನು ದುಡಿಯೋಕ್ಕೂ ಹೋಗಿರಲ್ಲ, ದುಡ್ಡು ಇರಲ್ಲ, ಮನೇಲಿ ಕಳ್ತನ ಮಾಡ್ತೀವಿ. ಫಸ್ಟ್ ಒಂದು ದುರಭ್ಯಾಸ ಬಂತು ಸಿಗರೇಟ್ ಸೇದೋದು, ನೆಕ್ಸ್ಟ್ ಕಳ್ತನ ಆಯ್ತು. ಹೀಗೆ ಒಂದೊಂದೇ ಕೆಟ್ಟ ಅಭ್ಯಾಸಗಳು ಸೇರಿ. ಇದಕ್ಕೇನ್ ಕಾರಣ? ದುಸ್ಸಂಗ. ಅದೇ ದುಸ್ಸಂಗದ ಬದಲು ಸತ್ಸಂಗ ಇದ್ರೆ ಏನಾಗುತ್ತೆ, ಸತ್ಸಂಗದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಕಲಿತೀವಿ. ಯಾಕೆಂದ್ರೆ ಅಲ್ಲಿರೋರೆಲ್ಲ ಒಳ್ಳೆ ವಿಚಾರದ ಮಾಡೋರು ಇರ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡೋರು ಇರ್ತಾರೆ. ಅದರಿಂದ ನಾವು ನಮ್ಮ ಸುತ್ತಲೂ ಆ ಥರ ಜನ ಇದ್ದಾಗ ನಾವು ಅದನ್ನೇ ಕಲಿಯೋಕ್ ಸಾಧ್ಯ, ಕೆಟ್ಟ ವಿಚಾರ ನಮಗ್ ಬರಲ್ಲ. ಹಾಗಾಗಿ ಮೊದಲನೇದು ಸತ್ಸಂಗ ಬೇಕು. ಸತ್ಸಂಗದಲ್ಲಿ ಏನಾಗುತ್ತೆ, ನಾವು ಕೆಲವರು ಭಜನೆಗಳು ಮಾಡ್ಬೋದು, ದೇವರದು ಧ್ಯಾನ ಮಾಡ್ಬೋದು, ಅಥವಾ ಒಂದು ಮೆಡಿಟೇಷನ್ ಮಾಡ್ಬೋದು. ಹೀಗೆ ಏನೇನೋ ಬೇರೆ ಬೇರೆ ತರಹದ್ದು ಮಾಡ್ತೀವಿ. ಈ ಸತ್ಸಂಗದಿಂದ ನಮಗೆ ಸ್ವಲ್ಪ ಒಳ್ಳೆಯವರ ಸಂಘ ಮಾಡೋದ್ರಿಂದ ಸ್ವಲ್ಪ ಅದರಲ್ಲಿ ನಮ್ಮ ಮನಸ್ಸು ಶುದ್ಧ ಆಗುತ್ತೆ. ಆಮೇಲೆ ನಮ್ಗೆ ಇನ್ನೊಬ್ರು ಸಪೋರ್ಟು ಸಿಗುತ್ತೆ. ಅದೇನಾಗುತ್ತೆ, ಆಮೇಲೆ ಏನಾಗುತ್ತೆ, ಶಾಸ್ತ್ರ. ಇವಾಗ ಆತ್ಮಜ್ಞಾನದ ಬಗ್ಗೆ, ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಈ ಪ್ರಪಂಚ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಶಾಸ್ತ್ರದ
ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಈಗ ಒಂದು ಭಗವದ್ಗೀತೆ, ಈ ಸತ್ಸಂಗದಲ್ಲೇ ಕೆಲವರು ಭಗವದ್ಗೀತೆನ ಪಾರಾಯಣ ಮಾಡ್ತಾರೆ. ಆ ಭಗವದ್ಗೀತೆ ಕೇಳಿದಾಗ ಅದರದ ಅರ್ಥ ಎಲ್ಲ ತಿಳ್ಕೊಂಡಾಗ ನಮ್ಗೆ ಅದ್ರಲ್ಲಿ ಒಂಚೂರು ಈ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಅವನ ಶಕ್ತಿ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಮ್ಗೊಂಚೂರು ಗೊತ್ತಾಗುತ್ತೆ. ಆಗ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ತತ್ವಮಸಿ, ನೀನು ಆ ಪರಬ್ರಹ್ಮನೇ ಆಗಿದೀಯಾ. ಆಮೇಲೆ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಇರೋ ವಸ್ತುಗಳಲ್ಲೆಲ್ಲ ಬ್ರಹ್ಮ ಸ್ವರೂಪನೇ ಅಂತ ಗೊತ್ತಾದಾಗ ನಮಗೆ ಆ ಶಾಸ್ತ್ರದ ವಿಚಾರದಲ್ಲಿ ನಂಬಿಕೆ ಬರುತ್ತೆ, ಶ್ರದ್ಧೆ ಬರುತ್ತೆ. ಆಮೇಲೆ ಇದೊಂದು ಚೂರು ಚೂರು ಗೊತ್ತಾಗತ್ತೆ, ಇನ್ನು ಪೂರ್ತಿ ನಮಗೆ ಜ್ಞಾನ ಬಂದಿರಲ್ಲ. ಆವಾಗ ನಮ್ಗೊಬ್ರು ಸದ್ಗುರುಗಳು ಸಿಗ್ತಾರೆ. ಸದ್ಗುರುಗಳು ಸಿಕ್ಕಿದಾಗ ಅವರು ನಮಗೆ ಇದನ್ನು ವಿಶದವಾಗಿ ವಿವರಿಸಿ ಹೇಳ್ತಾರೆ. ಅವು ನಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತಾರೆ. ಹಾಗೆ ಹೇಳಿದಾಗ ನಮಗೆ ಇದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಓ, ಆತ್ಮಜ್ಞಾನ ಅಂದ್ರೆ ಇದು, ಇದರಲ್ಲಿ ಒಳ್ಳೇದಿದೆ, ಇದರಲ್ಲಿ ನನಗೆ ಮುಂದಕ್ಕೆ ಒಳ್ಳೇದಾಗತ್ತೆ, ತಿಳ್ಕೊಂಡ್ರೆ ನನಗೆ ಒಳ್ಳೇದಾಗತ್ತೆ, ತಿಳ್ಕೊಳ್ಳೋದ್ರಿಂದ ನನ್ನ ಜೀವನದಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ನಾನು ಆರಾಮಕ್ಕೆ ಅದನ್ನ ಫೇಸ್ ಮಾಡಕ್ಕಾಗತ್ತೆ ಅನ್ನೋದು ನಮಗ್ ಗೊತ್ತಾಗ್ತದೆ. ಮೊದಲು ನಮಗೆ ಇಲ್ಲಿ ಜೀವನ ಮಾಡೋದ್ರಲ್ಲಿ ನಮಗ್ ಮೊದಲು ಗೊತ್ತಾಗ್ಬೇಕು. ಜೀವನ ಹೇಗ್ ಮಾಡೋದು, ಬರೀ ಕಷ್ಟ ಬಂದಾಗ ಹತ್ಕೊಂಡು ಕೂತ್ಕೊಂಡು ಮುಂದಕ್ಕೆ ಹೋಗದೆ ಹೋದ್ರೆ ಹೇಗಾಗುತ್ತೆ, ಅದನ್ನ ಹೇಗೆ ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದು ಗೊತ್ತಾದಾಗ ಈ ಆತ್ಮಜ್ಞಾನದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಅವಾಗ ಹಾಗೆ ತಿಳ್ಕೊಂಡು ನಿಜವಾಗ್ಲೂ ಆತ್ಮಜ್ಞಾನ ಅಂದ್ರೆ ಏನು, ನನ್ನ ಸ್ವರೂಪ ಏನು, ಭಗವಂತನ ಸ್ವರೂಪ ಏನು, ಪ್ರಪಂಚದ ಸ್ವರೂಪ ಏನು ಅಂತ ಎಲ್ಲ ಗೊತ್ತಾದಾಗ ನಮಗೆ ಸದ್ಗುರುಗಳ ಮಾರ್ಗದರ್ಶನದಲ್ಲಿ ನಮಗೆ ಈ ಭಯ, ಆಲಸ್ಯ, ನಿರಾಶೆ ಎಲ್ಲ ಪೂರ್ತಿ ಹೊಟ್ಟೋಗ್ತದೆ. ಇದಾದ ಮೇಲೆ ಸದ್ಗುರುಗಳು ಹೇಳ್ತಾರೆ ಸಾಧನೆ ಮಾಡೋದು ಅಂತ. ಏನು ಸಾಧನೆ? ಮೊದಲು ಶ್ರವಣ ಮಾಡಬೇಕು, ಗುರುಗಳು ಹೇಳಿದ್ದನ್ನು ಕೇಳಬೇಕು, ಆಮೇಲೆ ಮನನ ಮಾಡಬೇಕು. ಅಂದ್ರೆ ಒಂದ್ 4 ಜನದ ಜೊತೆ ಸೇರ್ಕೊಂಡು ಅದನ್ನ ಡಿಸ್ಕಸ್ ಮಾಡ್ಬೇಕು. ಅದ್ರಲ್ಲಿ ಏನಾದ್ರೂ ಡೌಟ್ಸ್ ಬಂದ್ರೆ ಮತ್ತೆ ಗುರುಗಳ ಹತ್ರ ಅದನ್ನ ಸರಿಯಾಗಿ ತಿಳ್ಕೋಬೇಕು. ಆಮೇಲೆ ನಿಧಿಧ್ಯಾಸ ಮಾಡ್ಬೇಕು, ಅಂದ್ರೆ ಧ್ಯಾನ. ನಾನು ಯಾರು, ನಾನು ಆತ್ಮಸ್ವರೂಪಿ ಅಂತ, ನನ್ನ ಆತ್ಮಸ್ವರೂಪಿ ನಾನು ಅಂತನೋ ಜ್ಞಾನದಲ್ಲಿ ನಾವು ನೆಲೆ ನಿಲ್ಬೇಕು. ಇದಿಷ್ಟು ಮಾಡಿದಾಗ ನಾವು ಅಲ್ಲಿ ಆ ಆತ್ಮಜ್ಞಾನವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಇನ್ನೊಂದೇನು ಅಂದ್ರೆ ಸೇವೆ ಅಂತ ಹೇಳ್ತಾರೆ. ಸೇವೆ ಯಾಕಪ್ಪ ಮಾಡ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಮ್ಗೆ ಅಹಂಕಾರ ಇರುತ್ತೆ. ನಾನು ಇನ್ನೊಬ್ರು ಸೇವೆ ಯಾಕೆ ಮಾಡ್ಬೇಕು, ಯಾರೋ ಒಬ್ರು ದೊಡ್ಡವ್ರಿಗೊಂದು ನಮಸ್ಕಾರ ಮಾಡು ಅಂದ್ರೇನೆ ಕೆಲವರಿಗೆ ಮೈ ಬಗಲ, ಅಯ್ಯೋ ಅವ್ರಿಗೇನ್ ನಮಸ್ಕಾರ ಮಾಡೋದು ಅಂತ. ಅಂಥದ್ರಲ್ಲಿ ಇನ್ನೊಬ್ರು ಸೇವೆ ಹೇಗ್ ಮಾಡಕ್ ಮನ್ಸು ಬರುತ್ತೆ? ಈ ಸೇವೆ ಮಾಡೋದ್ರಿಂದ ನಮಗೆ ನಮ್ಮ ಹಾಗೆ ಅವರು ಅನ್ನೋ ಒಂದು ನೋಡೋ ತರಹ ನೋಟ ಬರುತ್ತೆ. ಅಂದ್ರೆ ನಮ್ಮ ತರನೇ ಇನ್ನೊಬ್ರು ಜನ ಕಷ್ಟದಲ್ಲಿರೋರ್ಗೆ, ತೊಂದರೆಲಿರೋರ್ಗೆ ನಾವು ಸಹಾಯ ಮಾಡಿದಾಗ ನಮ್ಮ ಮನಸ್ಸು ಇನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರುತ್ತೆ, ಒಳ್ಳೆ ಭಾವನೆಗಳು ಬರುತ್ತೆ. ಹಾಗಾಗ್ಬಿಟ್ಟು ಸೇವೆ ಮಾಡೋದ್ರಿಂದ ನಮ್ಮಲ್ಲಿರೋ ಅಹಂಕಾರ ಕಡಿಮೆ ಆಗುತ್ತೆ. ಆಮೇಲೆ ಮಮಕಾರ ಅಂದ್ರೇನು? ನಂದು, ಫಸ್ಟು ನಾನು, ಅದು ಅಹಂಕಾರ. ಆಮೇಲೆ ನಂದು, ಇದೆಲ್ಲ ನಂದು, ಇವರೆಲ್ಲ ನನ್ನವ್ರಿಗೆ ಮಾತ್ರ ನಾನು ಮಾಡ್ಬೇಕು ಅಂತ ಸ್ವಾರ್ಥ, ಮಮಕಾರ ಅಂದ್ರೆ. ಈ ಮಮಕಾರನೂ ಕಡಿಮೆ ಇದೆ. ಅವರೂ ನಮ್ಮ ತರನೇ, ಅವರು ನಮ್ಮ ತರ ಜೀವ ಇರೋರು, ಪಾಪ ಅವ್ರಿಗೂ ನೋವಾಗುತ್ತೆ, ಅವ್ರಿಗೂ ತೊಂದರೆ ಬಂದ್ರೆ ಸಹಾಯ ಮಾಡ್ಬೇಕು ಅನ್ನೋದು ಬಂದಾಗ ಈ ಅಹಂಕಾರ ಮಮಕಾರ ಎರಡು ಕಡಿಮೆ ಆಗುತ್ತೆ. ಇದಾದ್ಮೇಲೆ ನಮ್ಮ ಮನಸ್ಸು ಪೂರ್ತಿ ಶುದ್ಧ ಆಗ್ತದೆ. ಪೂರ್ತಿ ಶುದ್ಧ ಆದಾಗ ನಾವು ಶರಣಾಗ್ಬಿಡ್ತೀವಿ. ಅಂದ್ರೆ ನಾನು ಇಲ್ವೇ ಇಲ್ಲ, ನಾನು ಅನ್ನೋದು ಅಹಂಕಾರ ಹೋಗ್ಬಿಟ್ರೆ ನಾನು ಇಲ್ವೇ ಇಲ್ಲ, ಇರೋದು ಒಂದೇ ಆ ಭಗವಂತ, ನಾನು ಆ ಭಗವಂತನ ಸ್ವರೂಪನೇ, ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ಅಂದ್ಬಿಟ್ಟು ನಾನು ಭಗವಂತನಲ್ಲಿ ಪೂರ್ತಿ ಶರಣಾಗ್ತೀನಿ. ಈ ತರಹ 6 ಸ್ತಂಭಗಳ ವಿಷಯದಲ್ಲಿ ತಿಳ್ಕೊಂಡಾಗ, ಈ 6 ಸ್ತಂಭಗಳು ನಮ್ಮ ಜೀವನದಲ್ಲಿ ಸರಿಯಾಗಿ ಬಂದಾಗ ಅದ್ರ ಮೇಲೆ ನಾವು ನಮ್ಮ ಜ್ಞಾನವನ್ನ ನಿಲ್ಲಿಸ್ಕೊಂಡಾಗ ನಮಗೆ ಆತ್ಮಜ್ಞಾನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸ್ವಾಧ್ಯಾಯ ಅಂದ್ರೆ ನಮ್ಮ ಬಗ್ಗೆ ನಮ್ಮ ಅಧ್ಯಯನ ಮಾಡೋದು, ಅಂದ್ರೆ ನನ್ನ ಬಗ್ಗೆ ನಾವು ತಿಳ್ಕೊಳ್ಳೋದು, ಅದೇ ಆತ್ಮಜ್ಞಾನ. ಇದಿಷ್ಟು ನಮಗೆ ಗೊತ್ತಾಗುತ್ತೆ. ಒಂದು 5 minutes ಕ್ಲಾಸ್ ಲೀವ್ ಮಾಡಿ ಹೋಗ್ತೀನಿ. ಮಗುನ ಕ್ಲಾಸ್ 5 minutes ಲೀವ್ ಮಾಡಿ ಜಾಯಿನ್ ಆಗ್ತೀನಿ. ಓಕೆ. ಈ ತರಹ ಮಾಡೋದ್ರಿಂದ ನಮಗೆ ಜೀವನದಲ್ಲಿ
ಆನಂದ ಸಿಗೋಕೆ ಸಾಧ್ಯ ಆಗುತ್ತೆ. ಆನಂದ ಬೇರೆಂದು ಸಿಗಲ್ಲ, ನಾನೇ ಆನಂದ ಸ್ವರೂಪಿ ಅಂತ ಗೊತ್ತಾಗ್ಬಿಡುತ್ತೆ. ನಾನೆಲ್ಲೂ ಇನ್ಯಾವ ಆನಂದಕ್ಕೂ ನಾನು ಹುಡುಕೋ ಅವಶ್ಯಕತೆ ಇಲ್ಲ. ಆದ್ರಿಂದ ಇದು ಇನ್ನೊಂದೇನು ಅಂದ್ರೆ, ಇದಕ್ಕೆಲ್ಲ ನಾವು ಆತ್ಮಜ್ಞಾನದ ದಾರಿನಲ್ಲಿ ನಾವು ನಡೆಯೋಕೆ ಪ್ರಯತ್ನ ಪಟ್ಟಾಗ ನಮಗೆ ದೇವರು ಹೇಗೆ ಸಹಾಯ ಮಾಡ್ತಾನೆ, ಆ ದೇವರ ಸಹಾಯ ನಮ್ಗೆ ಹೇಗೆ ಒದಗುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತಾರೆ ಗುರುಜಿ. ಅವರು ಈ ಕೇರಳದಲ್ಲಿ ಒಂದ್ಸತಿ ಈ ಗೀತಾ ಜ್ಞಾನ ಅಂತ ಮಾಡ್ತಿರ್ತಾರೆ. ಅಂದ್ರೆ ಭಗವದ್ಗೀತೆದು ಕ್ಲಾಸಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆದಷ್ಟು ಈ ಭಗವದ್ಗೀತೆನ ಎಲ್ಲಾ ಕಡೆ ಪ್ರಚಾರ ಮಾಡಬೇಕು, ಎಲ್ಲಾರ್ಗೂ ಕಲಿಯೋದಿಕ್ಕೆ ಅದರಿಂದ ಅವಕಾಶ ಒದಗಿಸ್ಕೊಡ್ಬೇಕು ಅಂತ ಇಷ್ಟ. ಅದೊಂದ್ ತರಹ ಸೇವೆ. ಅಲ್ಲಿ ಒಬ್ರು ಒಂದು 70 ವರ್ಷದ ಮುದುಕರು ಬಂದಿರ್ತಾರೆ. ಅವರು, ನಾನು ಈ ಗೀತೆ ಪುಸ್ತಕಗಳನ್ನ ತಗೊಂಡು ಹೋಗ್ಬಿಟ್ಟು ನಮ್ಮ ಊರ ಹತ್ರ ತಗೊಂಡು ಹೋಗ್ಬಿಟ್ಟು ನಾನು ಎಲ್ಲಾರ್ಗೂ ಹಂಚ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಬ್ಯಾಗ್ ಇರುತ್ತೆ, ಅದರಲ್ಲಿ ಒಂದು 2000 ಬುಕ್ ಇರುತ್ತೆ. ಆಯ್ತು ತಗೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ ಇವ್ರು. ಆದ್ರೆ 2000 ಬುಕ್ನ 70 ವರ್ಷದ ಮುದುಕ ಹೇಗ್ ಹೊತ್ಕೊಂಡು ಹೋಗ್ಬೇಕು, ಹೇಗ್ ತಗೊಂಡು ಹೋಗೋದು ಅಂತ ಕೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ, ನೀವೇನ್ ಯೋಚನೆ ಮಾಡ್ಬೇಡಿ, ದೇವ್ರು ಯೋಗಕ್ಷೇಮಂ ವಹಾಮ್ಯಹಂ. ದೇವ್ರು ಹೇಳಿದಾನೆ, ಅವನು ಯಾರು ನನ್ನನ್ನ ಯಾವಾಗ್ಲೂ ನನ್ನ ಬಗ್ಗೆ ಇಷ್ಟಪಡೋದು, ನನ್ನ ಬಗ್ಗೆ ಧ್ಯಾನ ಮಾಡೋದು, ನನ್ನ ಸೇವೆ ಮಾಡೋದು, ನನ್ನ ಬಗ್ಗೆ ಅಕ್ರೆ ತೋರಿಸೋದು ಮಾಡ್ತಾರೋ ಅವರ ಯೋಗಕ್ಷೇಮನ ನಾನ್ ನೋಡ್ಕೋತೀನಿ ಅಂತ ಹೇಳಿದಾನೆ ಕೃಷ್ಣ ಗೀತೆನಲ್ಲಿ ಅಂತ ಹೇಳಿದ್ರು. ಅದರಿಂದ ನೀವೇನ್ ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅದು ಹೇಗೆ ನೋಡ್ಕೋತಾನೆ ಅನ್ನೋದು ನಂಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಗುರುಜಿ. ಆಮೇಲೆ ಏನಾಗುತ್ತೆ ಅಂದ್ರೆ, ಇವರು ಆ ಮೂಟೆ ತಗೊಂಡು ಹೋಗ್ಬೇಕು, ಸುಮ್ನೆ ಅಲ್ಲಿ ಇಟ್ಕೊಂಡು ಕೂತಿರ್ತಾರೆ. ಆವಾಗ ಯಾರೋ ಒಬ್ರು ಅವರಿಗೆ ಗುರ್ತಿರೋರು ಬರ್ತಾರೆ. ಓ, ಏನ್ ಸ್ವಾಮಿ ಎಲ್ಲಿ ಹೊರಟಿದ್ದೀರಾ ಅಂತ ಹೇಳಿ. ಹೀಗೆ ನಾವು ಊರಿಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಹೋಗ್ಬೇಕು, ಈ ಮೂಟೆ ಬೇರೆ ತಗೊಂಡು. ಅಯ್ಯೋ ಅದಕ್ಕೇನಂತೆ, ನನ್ನ ಕಾರ್ ಇದೆ ಬನ್ನಿ ಅಂತ ಕಾರಲ್ಲ ಮೂಟೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ತನಕ ಕರ್ಕೊಂಡು. ಆ ಊರಿಂದ ಅವ್ರ ಊರಿಗೆ 24 hours ಅಲ್ಲಿ ಒಂದು ಬಸ್ ಮಾತ್ರ ಡೈರೆಕ್ಟ್ ಬಸ್ ಇರುತ್ತೆ. ಇಲ್ಲ ಅಂದ್ರೆ 3 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಡಿದ್ರೆ ಡೈರೆಕ್ಟ್ ಬಸ್ಸೇ ಬಂದ್ಬಿಡುತ್ತೆ. ಅವರು ಫ್ರೆಂಡು ಇದನ್ನ ಇಳಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರು ಹೊಟ್ಟೋಗಿರ್ತಾರೆ. ಇವ್ರು ಬಸ್ಸಿಗೆ ಇನ್ನೂ ಕಾಯ್ತಾ ಇರ್ತಾರಲ್ಲ, ಅವ್ರು ಹೊಟ್ಟೋಗಿರ್ತಾರೆ. ಇವರು ಏನಪ್ಪಾ ಮಾಡೋದು, ಇದನ್ನ ಹೆಂಗ್ ಹತ್ಸೋದು ಬಸ್ ಮೇಲೆ ಅಂತ ಯೋಚನೆ ಮಾಡ್ತಿರ್ತಾರೆ. ನೋಡಿದ್ರೆ ಬಸ್ ಒಳಗಡೆ, ಸ್ವಾಮಿ ಏನ್ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಅಂದ್ಬಿಟ್ಟು ಒಬ್ರು ಬಂದ್ಬಿಟ್ಟು ಆ ಮೂಟೆನ ಮೇಲೆ ಹಾಕಿ ಇವ್ರನ್ನು ಹತ್ಸ್ಬಿಡ್ತಾರೆ. ಸರಿ ಆಯ್ತು, ಬಸ್ಸು ಊರಿಗೂ ತಲುಪ್ಬಿಡ್ತೀವಿ. ಅಲ್ಲಿ ನೋಡಿದ್ರೆ ಬಸ್ ಒಳಗಡೆ ಇವ್ರು ಗುರ್ತಿರೋರೊಬ್ರು ಇರ್ತಾರೆ. ಅವ್ರ ಕಾರ್ ಬಂದಿರುತ್ತೆ, ಅಲ್ಲಿ ಅವ್ರ ಆಫೀಸಿಂದ ಕಾರ್ ಬಂದಿರುತ್ತೆ. ಅವ್ರ ಈ ಮೂಟೆನ ತಗೊಂಡು ಹೋಗಿ ಅವ್ರ ಮನೆ ತನಕ ತಲುಪಿಸ್ಬಿಡ್ತಾರೆ. ಇದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ ಅಂದ್ರೆ, ನಾವು ಎಲ್ಲಿದ್ರೆ ಅಲ್ಲೇ ಬಂದು ಅವ್ನು ನಮ್ಮ ಯೋಗಕ್ಷೇಮನ ನೋಡ್ಕೋತಾನೆ. ನಾವು ಏನು ಇಲ್ಲ, ಅವನಿಗೆ ಶರಣ ಆಗ್ಬೇಕು ಅಷ್ಟೇ. ನೋಡಪ್ಪ, ನಾನೇನೋ ಈ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಹೇಗ್ ನಡೆಸ್ತೀಯೋ ನಡೆಸು ಅಂತ ಅವನ ಮೇಲೆ ಬಿಟ್ಬಿಟ್ರೆ ಅವ್ನು ನಡೆಸ್ತಾನೆ. ಅಂದ್ರೆ ನಮ್ ಕೈಲಿ ಆಗಲ್ಲ, ನಮ್ ಕೈಲಿ ಆದ್ರೆ ನಾವು ಮಾಡಬಹುದು. ಅವ್ರು 70 ವರ್ಷದ ಮುದುಕರು 2000 ಬುಕ್ ಹೊತ್ಕೊಂಡು ಹೋಗಕ್ಕಾಗತ್ತ? ಖಂಡಿತ ಆಗಲ್ಲ. ನಮ್ ಕೈಲಿ ಏನಾದ್ರೂ ಸಾಧ್ಯ ಇದ್ದಾಗ ಮಾತ್ರ ನಾವು ಮಾಡೋಕ್ ಪ್ರಯತ್ನ ಪಡ್ತೀವಿ, ಇಲ್ಲ ಅಂದ್ರೆ ಬಿಡ್ಲೇಬೇಕಲ್ವಾ. ಆವಾಗ ಆ ತರಹ ಅವ್ರಿಗೆ ಸಹಾಯ ಸಿಕ್ತು. ಹೀಗೆ ಸಹಾಯ ಸಿಗುತ್ತೆ. ನಾವ್ ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಿಕ್ಕೆ ದೇವ್ರ ಸಹಾಯ ಯಾವತ್ತೂ ಇರುತ್ತೆ. ಪ್ರಕೃತಿ ಸಹಾಯ ಮಾಡುತ್ತೆ, ದೇವ್ರ ಸಹಾಯ ಪ್ರಕೃತಿ ಅಂದ್ರೆ ಅದೇ ದೇವ್ರೇನೆ. ದೇವರ ಸಹಾಯ ಎಲ್ಲ ರೀತಿಯಿಂದ ಒದಗ್ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ನಮ್ಗೆ ನಮ್ಮ ಆಲಸ್ಯನ ನಾವು ಮುಂಚೆ ಬಿಡ್ಬೇಕು. ಈ ಆಲಸ್ಯ ಬಿಡೋದಿಕ್ಕೆ ನಾವು ನಮ್ಮ ಪ್ರಯತ್ನ ಸ್ವಲ್ಪ ಪಡ್ಬೇಕು. ಬಟ್ರೆ ಏನು ನಮ್ಗೆ ಮುಖ್ಯವಾಗಿ ನಮಗ್ ಜೀವನದಲ್ಲಿ ಏನ್ ಬೇಕಾಗಿರೋದು ಅಂತ ನಾವು ತಿಳ್ಕೊಂಡಾಗ ನಮ್ಗೆ ಆಲಸ್ಯ ಅದಾಗೆ ಹೋಗುತ್ತೆ. ಆ ತಿಳುವಳಿಕೆ ಬರ್ಬೇಕಷ್ಟೆ. ಆತ್ಮಜ್ಞಾನದ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದ್ರಿಂದ ನಮ್ಮ ಆಲಸ್ಯ ದೂರ. ಇದಿಷ್ಟು ಈ ಇದ್ರದ್ದು ಟಾಕ್ದು ಜಿಸ್ಟ್. ಏನಾದ್ರು ಡೌಟ್ ಇದೆಯಾ ಇದ್ರಲ್ಲಿ? ಏನಿಲ್ಲ.
ನೆಕ್ಸ್ಟು ಕರ್ಸಿಂಗ್ ಅಂಡ್ ಬ್ಲೆಸ್ಸಿಂಗ್, ಅಂದ್ರೆ ಆಶೀರ್ವಾದ ಮತ್ತು ಶಾಪ ಅಂತ. ಈಗ ಆಶೀರ್ವಾದ ಯಾರಪ್ಪ ಮಾಡ್ತಾರೆ ಸಾಮಾನ್ಯವಾಗಿ? ಕೇಳಿಸ್ತಾ ಇಲ್ಲ. ಗುರುಗಳು, ದೊಡ್ಡವರು ಆಶೀರ್ವಾದ. ಅಂತವ್ರೆ ಆಶೀರ್ವಾದ ಮಾಡೋದು. ಹೌದು. ಅಂದ್ರೆ ಇವಾಗ ಯಾರೋ ಒಬ್ರು ಚಿಕ್ಕ ವಯಸ್ಸಿನವರು ದೊಡ್ಡವ್ರಿಗೆ ನಮಸ್ಕಾರ ಮಾಡಿದಾಗ ಅವರು ಆಶೀರ್ವಾದ ಮಾಡ್ತಾರೆ. ಒಳ್ಳೇದಾಗ್ಲಿ ನಿನ್ಗೆ, ಆಯುಷ್ಯ ಇರ್ಲಿ, ಆರೋಗ್ಯ ಇರ್ಲಿ, ಐಶ್ವರ್ಯ ಬರ್ಲಿ, ಅಥವಾ ನೀನ್ ಏನ್ ಇಷ್ಟಪಟ್ಟಿದ್ಯೋ ಅದು ಸಿಗ್ಲಿ, ಯಾವುದೋ ಒಬ್ಬ ಹುಡುಗ ಪರೀಕ್ಷೆಗೆ ಓದ್ತಾ ಇದ್ರೆ ಪರೀಕ್ಷೆ ಚೆನ್ನಾಗಿ ಪಾಸ್ ಆಗ್ಲಿ, ಹೀಗೆ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಹೀಗೆ ಆಶೀರ್ವಾದ ಮಾಡೋದಿಕ್ಕೆ ನಾವ್ ಯಾತಕ್ಕೆ ಈ ತರ ಆಶೀರ್ವಾದ ತಗೋತೀವಿ? ಅವರಲ್ಲಿ ಒಂದು ಒಳ್ಳೆ ಮನಸ್ಸಿಂದ ಮಾಡ್ತಾರೆ ಅನ್ನೋದೊಂದು ನಮ್ಗೆ ಅನ್ಸತ್ತೆ, ಹಾಗಾಗಿ ಆಶೀರ್ವಾದ ತಗೋತೀವಿ. ಕರೆಕ್ಟ್. ಅಂದ್ರೆ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ ಒಂದು ಆಶೀರ್ವಾದ ತುಂಬಾ ಅದು ಎಫೆಕ್ಟ್ ಇರುತ್ತೆ. ಅಂದ್ರೆ ಇವಾಗ ನಾವು ಕ್ಲಾಸ್ ಆದ್ಮೇಲೆ ನಾವು ಹೀಗಿಟ್ಕೊಂಡು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಹೇಳ್ತೀವಿ. ಅಂದ್ರೆ ನಾವ್ ಏನೋ ಒಂದು ಸತ್ಸಂಗ ಅಥವಾ ಏನೋ ಒಂದು ಮಾಡಿದ್ಮೇಲೆ, ಭಜನೆ ಏನೋ ಒಂದು ಮಾಡಿದ್ಮೇಲೆ ನಮ್ಮಲ್ಲಿ ಒಂದು ಶಕ್ತಿ ಇದಾಗಿರುತ್ತೆ, ಸಂಚಲನ ಆಗಿರುತ್ತೆ. ಅದು ಸಾಮೂಹಿಕವಾಗಿ ಮಾಡಿದಾಗಂತೂ ಆ ಸಾಮೂಹಿಕ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ. ಆಗ ಎಲ್ಲರೂ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಹೇಳಿದಾಗ ಅದ್ರದ್ದು ಎಫೆಕ್ಟು ಆಗುತ್ತೆ. ಅಂದ್ರೆ ಆ ಒಳ್ಳೆ ಮನಸ್ಸು ಒಳ್ಳೆ ರೀತಿಲಿ ಅವಾಗ ಇರುತ್ತೆ, ಯಾವುದು ಕೆಟ್ಟ ಆಲೋಚನೆಗಳಿರಲ್ಲ. ಆ ಒಳ್ಳೆ ಮನಸ್ಸಿಂದ ಮಾಡಿದ ಆಶೀರ್ವಾದ ಅದು ನಿಜ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ನಮ್ಮ ಥಾಟ್, ಅಂದ್ರೆ ನಮ್ಮ ಯೋಚನೆ ಮಾಡೋ ರೀತಿ ಒಳ್ಳೆ ರೀತಿಲಿದ್ದಾಗ, ನಮ್ಮ ಮನಸ್ಸು ಉನ್ನತ ಮಟ್ಟಕ್ಕೆ ಏರಿರುವಾಗ ಆ ಶಕ್ತಿ ನಮಗೆ ಬರುತ್ತೆ. ಆ ಶಕ್ತಿ ಬರೋದ್ರಿಂದ ಆ ಒಳ್ಳೆ ಮನಸ್ಸಿಂದ ಹೇಳಿದ ಮಾತುಗಳು ನಿಜ ಆಗತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಆದಷ್ಟು ದೊಡ್ಡವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ದೊಡ್ಡವ್ರ ಮನಸ್ಸು ನೋಯಿಸ್ಬಾರ್ದು, ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಯಾವುದೋ ಒಂದು ಪ್ರಾಣಿನೇ ಆಗಲಿ, ಪಕ್ಷಿಗೆ ಆಗ್ಲಿ, ನಾವು ಒಂದು ಪಕ್ಷಿಗೆ ಇವಾಗ ಬೇಸ್ಗೆ ಏನೋ ಒಂದು ಹೊರಗಡೆ ಒಂದ್ ಸ್ವಲ್ಪ ನೀರಿಟ್ರೆ ಒಂದ್ ಕಡೆ ಪಕ್ಷಿಗಳು ಪ್ರಾಣಿಗಳು ಬಂದು ಕುಡ್ಕೊಂಡು ಹೋಗುತ್ತವೆ. ಅವು ಹೊರಗಡೆ ಏನು ಆಶೀರ್ವಾದ ಮಾಡುತ್ತೋ ಇಲ್ವೋ ಅದಕ್ಕೆ ಕುಡಿದ್ಬಿಟ್ಟು ಎಷ್ಟು ಸಮಾಧಾನ ಆಗುತ್ತಲ್ಲ. ಆ ಸಮಾಧಾನ ಆಗೋದೇ ಆಶೀರ್ವಾದದ ರೀತಿಲಿ ಅದು ಪರಿಣಾಮ ಆಗುತ್ತೆ. ಹಾಗೆ ಅಂದ್ರೆ ನಾವ್ ಏನೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದ್ರ ಪರಿಣಾಮ ನಮಗೆ ಒಳ್ಳೇದಾಗತ್ತೆ ಅಂತ. ಅದ್ರದ್ದು ಸುತ್ತಲೂ ಆ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಅಂತ, ಅದು ಅದರಿಂದ ಒಳ್ಳೇದಾಗ. ಅದೇ ಇವಾಗ ಕರ್ಸಿಂಗ್ ಅಂದ್ರೆ ಶಾಪ. ಅದೇ ಕೆಲವರು ಹಿಂದಿನ ಕಾಲದಲ್ಲೆಲ್ಲ ಕೆಲವು ಋಷಿಗಳು, ಮುನಿಗಳು ಇವರೆಲ್ಲ ಇರ್ತಾ ಇದ್ರು. ಅವ್ರು ಶಾಪ ಹಾಕ್ಬಿಟ್ರೆ ಅದು ನಿಜವಾಗ್ಲೂ ನಿಜ ಆಗೋಗ್ತಿತ್ತು. ಅಂದ್ರೆ ಅವ್ರ ಸಾಧನೆ ಅಷ್ಟಿರ್ತಿತ್ತು, ಅವ್ರ ಶಕ್ತಿ ಅಷ್ಟಿರ್ತಿತ್ತು. ಅವ್ರು ತಪಸ್ ಮಾಡಿ ಅದನ್ನ ಸಾಧಿಸಿರ್ತಿದ್ರು, ಆ ಶಕ್ತಿ ಪಡ್ಕೊಂಡಿರ್ತಿದ್ರು. ಅವ್ರಿಗೆ ಏನಾದ್ರೂ ಯಾರಾದ್ರೂ ತೊಂದರೆ ಮಾಡಿದ ತಕ್ಷಣ ಅವ್ರಿಗೆ ಕೋಪ ಬಂದ್ಬಿಟ್ಟು ಶಾಪ ಕೊಟ್ಬಿಟ್ರೆ ನಿಜ ಆಗೋಗ್ತಿತ್ತು. ಅದು ಅವ್ರ ಶಕ್ತಿ, ಮನಃಶಕ್ತಿ ಆ ತರ ಇದ್ದಿದ್ರಿಂದ ಅದನ್ನ ಅನುಭವಿಸ್ಲೇಬೇಕಾಗ್ತಿತ್ತು. ಅಂದ್ರೆ ಕೆಟ್ಟದ್ದು ಮಾಡೋದ್ರಿಂದ ಅವ್ರು ಅಂಥ ಶಕ್ತಿವಂತರಿಗೆ ಇವ್ರು ಕೆಟ್ಟದ್ದು ಮಾಡೋದ್ರಿಂದ ಇವ್ರಿಗೆ ಶಾಪ ಬರ್ತಿತ್ತು. ಆದ್ರೆ ಅಷ್ಟು ಮನಸ್ಸು ಶಕ್ತಿಯುತವಾಗಿದ್ದಾಗ ಮಾತ್ರ ಸಾಧ್ಯ ಆಗುತ್ತದೆ. ಆದ್ರೆ ಇವಾಗ ನಾವೆಲ್ಲ ಸಾಮಾನ್ಯವಾಗಿ ಜೀವನ ಮಾಡೋರು, ನಾವು ಯಾರೋ ಒಬ್ರನ್ನ ಕೆಲವು ಸತಿ ಬೈಕೋತೀವಿ, ಯಾರೋ ನಮ್ಗೇನೋ ಬೇಜಾರು ಮಾಡ್ತಾರೆ, ಅವ್ರನ್ನ ಬಾಯಿಗೆ ಬಂದಂಗೆ ಬೈಕೋತೀವಿ, ಮನ್ಸಲ್ಲೇ ಅವ್ರಿಗೆ ಕೆಟ್ಟದಾಗ್ಲಿ, ಹಾಗಾಗ್ಲಿ ಹೀಗಾಗ್ಲಿ ಅಂತ ಬೈಕೋಬಹುದು. ಕೆಲವ್ರ ಬಾಯಂತೂ ಮಹಾ ಕೆಟ್ಟದಿರುತ್ತೆ, ಅವ್ರು ಯಾವಾಗ್ಲೂ ಬೇರೆಯವ್ರಿಗೆ ಶಾಪನೇ ಹಾಕ್ತಿರ್ತಾರೆ. ಆದ್ರೆ ಈ ಶಾಪ ಫಲಕಾರಿ ಆಗಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಅಂದ್ರೆ ನಾವು ಆಶೀರ್ವಾದ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಉನ್ನತ ಮಟ್ಟದಲ್ಲಿರುತ್ತೆ. ಉನ್ನತ ಮಟ್ಟದಲ್ಲಿ ಇದ್ದಾಗ ಅದೇನದು ಆ ಪ್ರಕೃತಿ ಜೊತೆಯಲ್ಲಿ ಅದು ಸೇರ್ಕೊಂಡಿರುತ್ತೆ. ಆ ಪ್ರಕೃತಿಯ ಶಕ್ತಿನೂ ಅದ್ರ ಜೊತೆ ಸೇರ್ಕೊಂಡಿರುತ್ತೆ. ಅದರಿಂದ ಅದು ಅದಕ್ಕೆ ಎಫೆಕ್ಟ್ ಆಗುತ್ತೆ. ಆದ್ರೆ ನಾವು ಶಾಪ ಕೊಡುವಾಗ ನಮ್ಮ ಮನಸ್ಸು ಕೆಳಮಟ್ಟಕ್ಕೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ನಮ್ದು ಮನಸ್ಸು ಉನ್ನತ ಮಟ್ಟದಲ್ಲಿ ಇರಲ್ಲ. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತಾ ಇದ್ದೀವಿ ಅಂದ್ರೆ ಅಲ್ಲಿ ನಮ್ಮ ಮನಸ್ಸು ಉನ್ನತ ಮಟ್ಟದಲ್ಲಿರೋಕ್ ಸಾಧ್ಯನೇ ಇಲ್ಲ. ಆ ಉನ್ನತ ಮಟ್ಟದಲ್ಲಿ ಇಲ್ಲದೆ ಇರೋ, ಕೆಳಗಡೆ ಇಳಿದಿರೋ ಮನಸ್ಸಿಗೆ ಸಾಮಾನ್ಯವಾಗಿ ಹೊರಗಿನ ಪ್ರಕೃತಿನೇ ಆಗ್ಲಿ, ದೇವರೇ ಆಗ್ಲಿ, ಯಾರ ಶಕ್ತಿನೂ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗ್ಬಿಟ್ಟು
ಸುಮ್ನೆ ಯಾರೋ ಒಬ್ರು ಅಯ್ಯೋ ನಿನ್ಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತೇನೋ ಬೈದ್ರು, ಅವ್ರು ಶಾಪ ಹಾಕ್ಬಿಟ್ರು, ಅದರಿಂದಾನೇ ನನಗೆ ಹಿಂಗಾಯ್ತು, ನನಗೆ ಕಷ್ಟ ಬಂತು ಅಂತ ನಾವು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ತರಹದ ಬೇರೆಯವರು ಕೆಟ್ಟ ಮನಸ್ಸಿಂದ ಹಾಕೋ ಶಾಪ ಯಾವತ್ತೂ ನಿಜ ಆಗಲ್ಲ. ಅದು ಒಂದ್ ವೇಳೆ ನಮಗ್ ಕಷ್ಟ ಬಂದ್ರೆ ಆಮೇಲೆ ನಮ್ಗೆ ಯಾತಕ್ ಕಷ್ಟ ಬಂದಿರುತ್ತೆ ಅಂದ್ರೆ, ನಮಗೆ ಅದು ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಕಷ್ಟ ಇರ್ಬೋದು, ಅಥವಾ ನಮ್ಮ ಮನಸ್ಸು ಅಷ್ಟು ಡೆಲಿಕೇಟ್ ಆಗ್ಬಿಟ್ಟು ನಾವು ಅವರು ಇದನ್ನೇ ಮನ್ಸಿಗೆ ಹಚ್ಕೊಂಡು ತುಂಬಾ ಯೋಚನೆ ಮಾಡಿ ನಾವ್ ಅದನ್ನ ನಮ್ಮ ಇದ್ರ ಮೇಲೆ ಪರಿಣಾಮ ಆಗ್ಬೋದೇ ಹೊರತು, ಅವರು ಆ ತರ ಕೆಟ್ಟ ರೀತಿಲಿ ನಡ್ಕೊಳ್ಳೋರು ಶಾಪ ಹಾಕಿದಾಗ ಅದು ಖಂಡಿತ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ನಾವು ಹೇಳಿದ್ದು ಒಂದ್ ವೇಳೆ ನಿಜ ಆಗ್ಬೇಕು ಅಂದ್ರೆ ನಮ್ದು ಮನಸ್ಸಿನ ಯೋಚನೆಗಳೇ ಆಗ್ಲಿ, ನಮ್ಮ ಕ್ರಿಯೆಗಳು ನಡ್ಕೊಳ್ಳೋ ರೀತಿನೇ ಆಗ್ಲಿ, ಅದು ಉನ್ನತ ಮಟ್ಟದಲ್ಲಿ ಇರ್ಬೇಕು, ಒಳ್ಳೆ ರೀತಿ ಇರ್ಬೇಕು, ಅದರಿಂದ 4 ಜನಕ್ಕೆ ಉಪಯೋಗ ಆಗೋ ತರಹ ಇರಬೇಕು, ನಮ್ ಥರನೇ ಬೇರೆಯವ್ರಿಗೂ ಅನ್ನೋ ತರ ನೋಡೋ ರೀತಿ ಇರ್ಬೇಕು ನಮ್ಗೆ. ಅವಾಗ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ, ಇಲ್ದೆ ಹೋದ್ರೆ ಶಕ್ತಿ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅದು ಕರ್ಸಿಂಗ್ ಅಂಡ್ ಬ್ಲೆಸ್ಸಿಂಗ್. ನೆಕ್ಸ್ಟ್ ಟಾಕು ಇಷ್ಟ ದೇವತೆ ಬಗ್ಗೆ, 17ನೇ ಟಾಕು ಕೇಳಿದ್ರ ಅದು? ಇಷ್ಟ ದೇವತೆ ಅಂದ್ರೆ, ಇಷ್ಟ ದೇವತೆ ಅಂದ್ರೆ ಯಾರು? ಅವ್ರವ್ರ ಇಷ್ಟ ದೇವತೆಗಳು ಯಾರು ಆಗಬಹುದು, ಗಣೇಶ, ವಿಷ್ಣು. ಹ್ಮ್ ಆರ್ಯದ ನಾವು ಆರಾಧನೆ ಮಾಡ್ತೀವಲ್ಲ, ಅವರು ಹೌದು. ನಾವು ತುಂಬಾ ಇಷ್ಟಪಟ್ಟು ಆರಾಧನೆ ಕರೆಕ್ಟ್. ಒಬ್ಬೊಬ್ಬರಿಗೆ ಒಂದೊಂದ್ ದೇವ್ರು ಇಷ್ಟ ಆಗುತ್ತೆ. ಯಾಕೆ ಹಾಗಾಗುತ್ತೆ? ಒಂದೊಂದ್ ದೇವ್ರು, ಇವಾಗ ಗಣೇಶ ಒಬ್ರಿಗೆ ಇಷ್ಟ, ಯಾಕೆ? ನಮ್ಮ ಮನಸ್ಸಲ್ಲಿರೋ ಭಾವನೆಗಳಿಗೆ ಹೊಂದ್ಕೊಂಡಿರೋ ಸ್ವಭಾವ ಇರೋ ದೇವ್ರನ್ನ ಇಷ್ಟಪಡ್ತೀವಿ. ಇವಾಗ ನಾವು ಸಾಮಾನ್ಯವಾಗಿ ದೇವ್ರ ಪೂಜೆ ಯಾಕಪ್ಪ ಮಾಡ್ತೀವಿ? ಸಾಮಾನ್ಯವಾಗಿ ನಾವು ದೇವ್ರ ಪೂಜೆ ಯಾಕೆ ಮಾಡ್ತೀವಿ? ಅದೊಂದು ಸಂಸ್ಕೃತಿ ಯಾವಾಗ ಬಂದಿರುತ್ತೆ, ಸಂಸ್ಕೃತಿ ಬಂದಿರುತ್ತೆ. ಆಮೇಲೆ ಸುಮಾರು ಜನ ಐಶ್ವರ್ಯಕ್ಕಾಗಿ ಮಾಡ್ತಾರೆ. ಅದೇ ಅಂದ್ರೆ ನಮ್ಗೇನೋ ಒಂದು ಕಾಮನೆ ಇರುತ್ತೆ, ಆಸೆ ಇರುತ್ತೆ. ಆಮೇಲೆ ನಮ್ಗೆ ಒಂದು ನಂಬಿಕೆ ಇದೆ, ನಮಗಿಂತ ದೇವ್ರು ಶಕ್ತಿಶಾಲಿ ಅಂತ. ಹೌದಾ? ಅವನಿಗೆ ಆ ಶಕ್ತಿ ಇದೆ, ನಮ್ಮಲ್ಲಿ ಇಲ್ದೇ ಇರೋದನ್ನ ನಾವು ಕೇಳ್ಕೊಂಡ್ರೆ ಅವನು ಕೊಡೋ ಶಕ್ತಿ ಇದೆ ಅಂತ ನಮ್ಗೊಂದು ನಂಬಿಕೆ ಇದೆ ಅಲ್ವಾ? ಹಾಗಾಗ್ಬಿಟ್ಟು ನಾವ್ ಯಾರ ಹತ್ರ ಕೇಳ್ಬೇಕು? ನಮ್ಗಿಂತ ಉನ್ನತ ಮಟ್ಟದಲ್ಲಿ ಇರೋರ್ನೇ ಕೇಳ್ಬೇಕು ನಾವು. ನಮಗಿಂತ ಸ್ವಲ್ಪ ಸಾಹುಕಾರನ್ನ ಹೋಗಿ ಏನೋ ದುಡ್ಡು ಕೇಳಿದ್ರೆ ನಮಗ್ ಕೊಡ್ಬೋದು, ನಮ್ಗಿಂತ ಬಡವ್ರನ್ನ ಹೋಗಿ ಕೇಳಿದ್ರೆ ಕೊಡಕ್ಕಾಗತ್ತಾ? ಇಲ್ಲ. ಅದರಿಂದ ನಮ್ಗೆ ಇಷ್ಟ ದೇವತೆ, ನಾವ್ ಯಾವ ದೇವ್ರನ್ನ ಇಷ್ಟಪಡ್ತೀವಿ? ವಿದ್ಯೆ ಕಲಿಬೇಕು ಅನ್ನೋನು ಗಣೇಶನ್ನ, ಇದ್ದಿದ್ರೆ ಸರಸ್ವತಿನ ಇಷ್ಟಪಡ್ತಾನೆ. ಆಮೇಲೆ ಐಶ್ವರ್ಯ ಬೇಕು ಅನ್ನೋರು ಲಕ್ಷ್ಮೀನ್ ಪೂಜೆ ಮಾಡ್ತಾರೆ, ಲಕ್ಷ್ಮಿ ಆರಾಧಕರಾಗ್ತಾರೆ. ಆಮೇಲೆ ಈ ವೈರಾಗ್ಯ ಜ್ಞಾನ ಬೇಕು ಅನ್ನೋರು ಈಶ್ವರನ, ಶಿವನ ಆರಾಧನೆ ಮಾಡ್ತಾರೆ. ಹೀಗೆ ಒಬ್ಬೊಬ್ಬ ದೇವ್ರನ್ನ ಒಬ್ಬೊಬ್ರು ಪೂಜೆ ಮಾಡ್ತಾರೆ. ದುರ್ಗಾದೇವಿ ದುರಿತ ವಿನಾಶಿನಿ ಅಂತ ಹೇಳ್ತಾರೆ. ಕಷ್ಟಗಳಿದ್ರೆ ದುರ್ಗಾದೇವಿ ಪ್ರಾರ್ಥನೆ ಮಾಡಿದ್ರೆ ದುರಿತ ಅಂದ್ರೆ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ತುಂಬಾ ಕಷ್ಟದಲ್ಲಿರೋರು ದುರ್ಗಾದೇವಿನ ಪೂಜೆ ಮಾಡ್ತಾರೆ, ಬೇಡ್ಕೊಳ್ತಾರೆ. ಹೀಗೆ ನಾವು ಒಂದೊಂದು ದೇವಿನ, ಒಂದೊಂದು ದೇವರನ್ನ ಇಷ್ಟಪಡ್ತೀವಿ. ಅದಕ್ಕೆ ಇಷ್ಟ ದೇವತೆ ಅಂತ ಹೇಳ್ತಾರೆ. ಆದ್ರೆ ಈ ಎಲ್ಲ ದೇವರುಗಳು ಬೇರೆ ಬೇರೆ ಅಲ್ಲ. ಈ ಎಲ್ಲ ದೇವತೆಗಳು ನಮಗ್ ಬೇರೆ ಬೇರೆಯಾಗಿ ಕಾಣಿಸಿದ್ರು ಈ ಪರಬ್ರಹ್ಮ ಒಬ್ಬ ದೇವರಿದಾನಲ್ಲ, ಆ ಪರಬ್ರಹ್ಮನ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡಿ ತೋರಿಸುವಂಥದ್ದು ಈ ಇಷ್ಟ ದೇವತೆಗಳು, ಬೇರೆ ಬೇರೆ ದೇವತೆಗಳು ಅಂತ. ಅಂದ್ರೆ ಈಗ ಯಾವ ದೇವರಿಗೆ ನಾವು ನಮಸ್ಕಾರ ಮಾಡಿದ್ರು ಅದು ಹೋಗಿ ಸೇರೋದು ಪರಬ್ರಹ್ಮನಿಗೇನೆ ಅಂತ ಹೇಳ್ತಾರೆ.
ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅಂದ್ರೆ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಅದು ಕೇಶವ ಅಂದ್ರೆ ನಾರಾಯಣನಿಗೆ ಸಮರ್ಪಣೆ ಆಗುತ್ತೆ. ಎಲ್ಲ ನದಿಗಳು ಹರ್ಕೊಂಡು ಹೋಗಿ ಎಲ್ಲಿಗೆ ಸೇರುತ್ತೆ? ಸಮುದ್ರ. ಸಮುದ್ರಕ್ಕೆ. ಹಾಗೆ ಎಲ್ಲ ದೇವತೆಗಳಿಗೆ ನಾವು ಅರ್ಪಿಸುವಂತ ಪೂಜೆ ಪುನಸ್ಕಾರ ಎಲ್ಲಾನು ಆ ಪರಬ್ರಹ್ಮನಿಗೆ ಹೋಗಿ ಸೇರ್ಕೊಡುತ್ತೆ. ಅಂದ್ರೆ ಈ ಪರಬ್ರಹ್ಮ ಹೇಗೆ ಅಂದ್ರೆ, ಪರಬ್ರಹ್ಮ ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ ಅನ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಎಲ್ಲ ಕೆಲಸಗಳು ಮಾಡಕ್ಕಾಗತ್ತಾ? ಎಲ್ಲ ಊರುಗಳಿಗೆ ಬಂದು ಎಲ್ಲ ಆಫೀಸ್ಗಳಿಗೆ ಹೋಗಿ ಎಲ್ಲ ಕೆಲಸನ ಅವರೇ ಮಾಡಕ್ಕಾಗತ್ತಾ? ಇಲ್ಲ. ಅವ್ರ ಕೈ ಕೆಳಗಡೆ ಸುಮಾರು ಜನ ಕೆಲಸ ಮಾಡ್ತಾರೆ ಅಲ್ವಾ? ಅದೇ ತರಹ ಈ ಎಲ್ಲ ದೇವತೆಗಳು ಆ ತರಹ ಒಬ್ಬೊಬ್ಬ ದೇವತೆ ಒಬ್ಬೊಬ್ಬ ಆಫೀಸರು ಒಂದೊಂದು ಡಿಪಾರ್ಟ್ಮೆಂಟ್ ನ ನಡೆಸೋ ತರಹ ಒಬ್ಬೊಬ್ಬ ದೇವತೆ ಒಂದೊಂದು ಕೆಲಸವನ್ನ ಮಾಡಿಕೊಡೋದ್ರಿಂದ ಆ ದೇವತೆನ ಯಾವ ಕೆಲಸ ಬೇಕಿರುತ್ತೋ ಅವ್ರು ಆ ದೇವರನ್ನ ಆರಾಧನೆ ಮಾಡ್ತಾರೆ. ಅದು ಇಷ್ಟ ದೇವತೆ. ಈ ಪರಬ್ರಹ್ಮನಿಗೆ ಎಷ್ಟೊಂದು ಗುಣಗಳು. ಅವನು ಎಷ್ಟು ಗುಣಗಳು ಹೇಳ್ತೀವಿ ನಾವು, ಅವನು ಎರಡ ಗುಣಗಳನ್ನ ನಾವು ವಿವರಿಸ್ತೀವಿ. ನೋಡಕ್ಕೆ ರೂಪ, ಆಹಾ ಎಷ್ಟು ಚೆನ್ನಾಗಿದೆ. ಕೃಷ್ಣ ನೆನ್ಸ್ಕೊಂಡ್ರೆ ನಮ್ಗೆ ಮುದ್ದಾಡೋಣ ಅನ್ಸುತ್ತೆ. ಬಾಲಕೃಷ್ಣನ್ ನೆನ್ಸ್ಕೊಂಡ್ರೆ ಮುದ್ದಾಡೋಣ ಅನ್ಸುತ್ತೆ. ರಾಮನ್ ನೆನ್ಸ್ಕೊಂಡ್ರೆ ಧರ್ಮ ಅಂದ್ರೆ ರಾಮ. ಸರಸ್ವತಿ ಅಂದ್ರೆ ಅವಳು ವಿದ್ಯೆಗೆ ಅಧಿದೇವತೆ. ಒಂದು ಸಂಗೀತ ಕಲಿಬೇಕಾದ್ರೂ ಒಂದು ವಿದ್ಯೆ ಕಲಿಬೇಕಾದ್ರೂ ಸರಸ್ವತಿ ಆರಾಧನೆ ಮಾಡ್ತೀವಿ. ಹೀಗೆ ಒಂದೊಂದು ದೇವತೆನ. ಗಣೇಶ ಅಂದ್ರೆ ವಿಘ್ನ ನಿವಾರಕ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಗಣೇಶನ್ ಪೂಜೆ ಮಾಡ್ಬಿಟ್ಟು ಶುರು ಮಾಡ್ತೀವಿ. ಇಲ್ಲ ಅಂದ್ರೆ ಆಯ್ತು ಗಣೇಶನೇ ವಿಘ್ನ ತಂದ್ಬಿಡ್ತಾನ ಆಮೇಲೆ ಅಂತ ನಂಬಿಕೆ ಇದೆ. ಅವನು ವಿಘ್ನ ನಿವಾರಕನೂ ಹೌದು, ವಿಘ್ನ ಕಾರಕನೂ ಹೌದು. ವಿಘ್ನ ತಂದಿಡ್ತಾನೆ, ಆಮೇಲೆ ಅದನ್ನ ಪರಿಹಾರನೂ ಅವನೇ ಮಾಡ್ತಾನೆ. ಹಾಗಾಗ್ಬಿಟ್ಟು ಇದೆಲ್ಲ ದೇವತೆಗಳನ್ನ ನಾವು ಇಷ್ಟಪಟ್ಟು ಪೂಜೆ ಮಾಡ್ತೀವಿ. ಇನ್ನೊಂದು ಹೇಳ್ತಾರೆ, ನಮ್ಮ ಮನಸ್ಸು ಯಾವಾಗ್ಲೂ ಯಾವುದನ್ನೇ ಯೋಚನೆ ಮಾಡ್ಬಿಡುತ್ತೋ ನಾವು ಅದೇ ರೀತಿ ಆಗ್ಬಿಡ್ತೀವಿ. ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೇಗಿರುತ್ತೋ ಅದೇ ತರಹ ಆಗ್ಬಿಡ್ತೀವಿ ನಾವು ಅಂತ. ಮನಸ್ಸಿನಲ್ಲಿ ಸದಾ ಯಾವ ಯೋಚನೆ ಆಗ್ತಾ ಇರುತ್ತೋ ಅದೇ ಆಗಿ 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 ನಾವು ಹಾಗೆ ನಡ್ಕೊಳಕ್ ಶುರು ಮಾಡ್ತೀವಿ. ಆದ್ರಿಂದ ನಾವು ಯಾವ ಇಷ್ಟ ದೇವತೆನ ಇಷ್ಟಪಡ್ತೀವೋ ಆ ಗುಣಗಳು ನಮ್ಮಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಈ ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ. ಈ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಯಾವ ತರಹ ನಮ್ಮ ಮನಸ್ಸು ಶುದ್ಧಿಯಾಗಿ ನಾವು ಆ ದೇವರಲ್ಲಿ ಒಂದಾಗಕ್ಕೆ ಸಾಧ್ಯ ಅಂದ್ರೆ, ಒಂದಲ್ಲ ಒಂದು ದಿವಸ ನಾವು ಈ ಮನಸ್ಸಿನ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧಿಯಾಗಿ ಶಾಂತಿಯಾಗಿ ಅಲ್ಲಿ ಆತ್ಮಜ್ಞಾನ ಮೂಡಿ ಬರೋಕ್ಕೆ ಸಾಧ್ಯ. ಈ ದಾರಿ ನಡೆಯೋದ್ರಿಂದಾನು ನಾವು ಅದಕ್ಕೆ 4 ತರಹ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಯಾವ್ದಾವ್ದು 4 ತರಹ ಮುಕ್ತಿ? ಸಾಮೀಪ್ಯ, ಸಾಲುಕ್ಯ, ಸಾಯುಜ್ಯ. ಇನ್ನೊಂದು ಯಾವ್ದೋ ಗೊತ್ತಾಗಿಲ್ಲ ಮೇಡಮ್ ಒಂದ್ ಸರಿಯಾಗಿ. ಸಾರೂಪ್ಯ. ಸಾರೂಪ್ಯ ಅದು ಅರ್ಥ ಆಗಿಲ್ಲ ನನಗೇನೋ. 2 ಸತಿ ಅದು ಹೇಳೋದು ತುಂಬಾ ಫಾಸ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ನನಗೂ ಅದು ಕೇಳಿರ್ಲಿಲ್ಲ. ಹೌದು. ಸಾಲೋಕ್ಯ ಮೊದ್ಲು. ಸಾಲೋಕ್ಯ ಅಂದ್ರೆ, ಈಗ ಒಬ್ರು ದೇವ್ರನ್ನ ಅಂದ್ರೆ ವಿಷ್ಣುನ್ ಪೂಜೆ ಮಾಡ್ತಾರೆ. ವಿಷ್ಣುನ್ ಪೂಜೆ ಮಾಡೋರಿಗೆ ಅವ್ರಿಗೆ ಎಷ್ಟು ಭಕ್ತಿ ಅಂದ್ರೆ ಅವರೇ ವೈಕುಂಠದಲ್ಲಿ ಹೋಗಿ ವಿಷ್ಣು ಜೊತೆಯಲ್ಲಿ ಇದಾರೇನೋ ಅನ್ನೋ ತರಹ ಅವರಿಗೆ ಭಾಸ ಆಗುತ್ತೆ. ಅಂದ್ರೆ ಸಾಲೋಕ್ಯ, ಆ ಲೋಕದಲ್ಲೇ ನಾನಿದ್ದೀನಿ ಅನ್ನೋ ತರಹ ಅವ್ರಿಗೆ ಅನ್ಸುತ್ತೆ. ಅಥವಾ ಆ ದೇವರೇ ನನ್ನಲ್ಲಿ ಬಂದಿದ್ದಾನೆ, ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅನ್ನೋ ತರಹ. ಇದು ಸಾಲೋಕ್ಯ ಅಂತ. ಅಷ್ಟು ಭಕ್ತಿ ಇರುತ್ತೆ ಅವನಿಗೆ. ಆ ಭಕ್ತಿಯಿಂದ ಅವನಿಗೆ ಭಗವಂತನ ಯಾವಾಗ್ಲೂ ಭಗವಂತಂದೇ ಯೋಚನೆ, ಭಗವಂತನ ಲೋಕದಲ್ಲೇ ನಾನಿದ್ದೀನಿ, ವೈಕುಂಠ ಲೋಕ ಅಲ್ಲೇ ನಾನಿದ್ದೀನಿ ಅಂತ ಅನ್ಸುತ್ತೆ. ಅಥವಾ ಕೈಲಾಸ, ಈಶ್ವರನ್ ಭಕ್ತರಾದ್ರೆ ನಾನು ಕೈಲಾಸದಲ್ಲೇ ಇದ್ದೀನಿ, ಕೈಲಾಸದಲ್ಲಿ ಈಶ್ವರನ್ ಮುಂದೆನೆ ಕೂತಿದ್ದೀನಿ ಅನ್ನೋ ತರಹ ಅವರಿಗೆ ಫೀಲ್ ಆಗ್ತಿದೆ. ಅದರಲ್ಲಿ ಆನಂದ ಅನುಭವಿಸ್ತಾರೆ. ಇನ್ನೊಂದು ಸಾಮೀಪ್ಯ. ಅದೇನು ಅಂದ್ರೆ ಆ ಭಕ್ತಿನಲ್ಲಿ ದೇವ್ರು ಯಾವಾಗ್ಲೂ ನನ್ನ ಜೊತೆಲೇ ಇದ್ದಾನೆ ಅನ್ನೋ ತರಹ ಅವ್ರಿಗೆ ಭಾವನೆ ಇರುತ್ತೆ.
ನನ್ನ ಬಿಟ್ಟು ಅವನು ಎಲ್ಲೂ ಹೋಗಿಲ್ಲ, ನನ್ನ ಹತ್ರನೇ ಇದ್ದಾನೆ ಅನ್ನೋ ತರಹ ಭಕ್ತಿ ಇರುತ್ತೆ. ಅದರಲ್ಲಿ ಆನಂದ ಅನುಭವಿಸ್ತಾ ಇರೋದು. ಇನ್ನೊಂದು ಸಾರೂಪ್ಯ. ಇದು ಸ್ಟೇಜ್ ಬೈ ಸ್ಟೇಜು. ಅಂದ್ರೆ ಫಸ್ಟ್ ಸಾಲೋಕ್ಯ, ಆಮೇಲೆ ಸಾಮೀಪ್ಯ, ಆ ತರಹ ಭಾವನೆ ಬರುತ್ತೆ. ನೆಕ್ಸ್ಟ್ ಸಾರೂಪ್ಯ. ಸಾರೂಪ್ಯ ಅಂದ್ರೆ ಈ ತರಹದ ಭಕ್ತಿಯಿಂದ ಆ ದೇವರಲ್ಲಿ ಏನು ಗುಣಗಳಿರುತ್ತೋ ಆ ಗುಣಗಳು ಇವರಲ್ಲಿ ಬರೋಕ್ ಶುರುವಾಗ್ಬಿಡುತ್ತೆ. ಅಂದ್ರೆ ರಾಮನ ಪೂಜೆನೇ ಮಾಡ್ಕೊಂಡು ರಾಮನ ರೀತಿಲೇ ನಡ್ಕೊಳ್ಳೋದು, ಅದೆಲ್ಲ ರಾಮನ ತರಹನೇ ಧರ್ಮದಿಂದ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಮೇಲೆ ಶಿವನ ಪೂಜೆ ಮಾಡೋರು ವೈರಾಗ್ಯ ಅವರಲ್ಲಿ ಬಂದ್ಬಿಡುತ್ತೆ. ಹೀಗೆ ಅವರ ರೂಪ ಸಾರೂಪ್ಯ ಅದು ಆಗುತ್ತದೆ. ಇನ್ನೊಂದು ಸಾಯುಜ್ಯ. ಈ ಸಾಯುಜ್ಯ ಬರೋಷ್ಟೊತ್ತಿಗೆ ನಾನು ಅವನು ಬೇರೆ ಅಲ್ಲ, ನಾನು ಅವನಲ್ಲೇ ಐಕ್ಯ ಆಗಿ ಹೋಗಿದ್ದೀನಿ ಅನ್ನೋ ಭಾವನೆ ಬರ್ತದೆ. ಇದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಈ 4 ರೀತಿ, ಫಸ್ಟ್ ಸಾಲೋಕ್ಯ, ಆಮೇಲೆ ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಇದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಒಂದೊಂದೇ ಮೆಟ್ಟಲುಗಳು ತರಹ ಕ್ರಮಬದ್ಧವಾಗಿ ಅವರು ಮುಕ್ತಿಯನ್ನ ಪಡ್ಕೊಂಡು ಕೊನೆಗೆ ದೇವರಲ್ಲಿ ಐಕ್ಯರಾಗೋಗ್ತಾರೆ. ಅಂದ್ರೆ ದೇವರಲ್ಲಿ ಅವರು ಒಂದಾಗೋಗ್ತಾರೆ. ಅವನು ಬೇರೆ ದೇವರು ಬೇರೆ ಅನ್ನೋದು ಇರೋದೇ ಇಲ್ಲ, ಅವನು ಅದರೊಳಗೆ ಒಂದಾಗೋಗ್ತಾರೆ. ಆ ತರಹ ಭಕ್ತಿ. ಅಂದ್ರೆ ಈ ಭಕ್ತಿಯಿಂದ ಏನಾಗುತ್ತೆ, ನಮ್ಮ ಮನಸ್ಸು ತುಂಬಾ ಶುದ್ಧಿ ಆಗುತ್ತೆ. ಭಕ್ತಿ ಮಾರ್ಗ ನಮಗೆ ಮನಸ್ಸು ಚಿತ್ತ ಎಲ್ಲ ಶುದ್ಧಿ ಆಗಕ್ಕೆ ತುಂಬಾ ಸಹಾಯ ಆಗುತ್ತೆ. ಯಾಕೆಂದ್ರೆ ಮೊದಲು ನಮಗೆ ಅಹಂಕಾರ ಇರುತ್ತೆ, ನನ್ನ ಬಿಟ್ರಿಲ್ಲ ಅಂತ. ಆ ಅಹಂಕಾರ ಹೋಗ್ಬೇಕು ಅಂದ್ರೆ ನನಗಿಂತ ಭಗವಂತ ದೊಡ್ಡವನು, ನನಗಿಂತ ಭಗವಂತ ಶಕ್ತಿಶಾಲಿ ಅಂತ ಮೊದಲು ನಮ್ಗೆ ನಂಬಿಕೆ ಇರುತ್ತೆ. ಅದರಿಂದ ನಾವು ಪೂಜೆ ಮಾಡ್ತೀವಿ. ಮೊದಲು ಕಾಮ್ಯ ಪೂಜೆ ಇರ್ಬೋದು, ಸಕಾಮ ಪೂಜೆ ಇರ್ಬೋದು. ಆದ್ರೆ ಬರ್ತಾ ಬರ್ತಾ ಅದು ನಿಷ್ಕಾಮವಾಗುತ್ತೆ. ಅವನ್ನ ಸೇರ್ಬೇಕು ಅನ್ನೋದೇ ಅಲ್ಲಿ ಏಮ್ ಆಗುತ್ತೆ. ಇದು ಹೇಗೆ ಅಂದ್ರೆ, ಒಬ್ಳು ತಾಯಿ ಮಗು ಅಳ್ತಾ ಇರುತ್ತೆ. ಮೊದ್ಲೇನ್ ಮಾಡ್ತಾಳೆ ಅವಳು, ಒಂದಿಷ್ಟು ಆಟದ ಸಾಮಾನು ಕೊಡ್ತಾಳೆ ಅಲ್ವಾ, ಅದು ಆಟ ಆಡುತ್ತೆ. ಅದು ಬೇಜಾರಾಗುತ್ತೆ, ಅದನ್ನ ತಳ್ಳಿಬಿಟ್ಟು ಮತ್ತಳುತ್ತೆ. ಇನ್ನೊಂದಿಷ್ಟು ಬೇರೆ ತರದ ಆಟದ ಸಾಮಾನು ಕೊಡ್ತಾಳೆ. ಆಮೇಲೆ ಅದ್ರ ಜೊತೆನೂ ಸ್ವಲ್ಪ ಆಟ ಆಡುತ್ತದು, ಅದು ಬೋರ್ ಆಗ್ಬಿಡುತ್ತೆ, ಅಳೋಕ್ ಶುರು ಮಾಡ್ಬಿಡುತ್ತೆ. ಇದೇನ್ ಕೊಟ್ರು ಸುಮ್ಮನಾಗಲ್ಲ. ಅದಕ್ಕೆ ಅವಾಗ ಅಮ್ಮನೇ ಬೇಕು. ಅವಾಗ ಅಮ್ಮ ಬಂದು ಎತ್ಕೋತಾಳೆ. ಎತ್ಕೊಂಡ ತಕ್ಷಣ ಸುಮ್ಮನಾಗ್ಬಿಡುತ್ತೆ, ಸಮಾಧಾನ ಆಗೋಗುತ್ತೆ. ಅದೇ ರೀತಿ ದೇವರು ನಮ್ಗೆ ವಿಧ ವಿಧವಾದ ಆಟದ ಸಾಮಾನುಗಳನ್ನ ಕೊಡ್ತಾನೆ. ಅನುಭವಿಸೋಕೆ ಪ್ರಪಂಚ ಬೇಕಾದಷ್ಟು ಕೊಡ್ತಾನೆ. ನಾವು ಅನುಭವಿಸಿ ಅಯ್ಯೋ ಸಾಕಾಯ್ತಪ್ಪ ಇದು ಅಂತ ಒಂಚೂರು ಇದ್ ಮಾಡಿದಾಗ ಬೇರೆ ತರಹ ಇದ್ ಮಾಡ್ತಾನೆ. ಅದೆಲ್ಲ ಆಗ್ಬಿಟ್ಟು ನಂಗೆ ಇದು ಯಾವುದು ಬೇಡ, ನೀನೇ ಬೇಕು ಅಂತ ನಮ್ಮ ಮನಸ್ಸು ಪೂರ್ತಿ ಅವನ ಕಡೆಗೆ ಹೋದಾಗ ಆಗ ಅವನು, ಅದೇ ಸಾಯುಜ್ಯ, ಆಗ ನಾವು ಅವನಲ್ಲೇ ಒಂದಾಗ್ತೀವಿ. ಈ ತರಹ ಇದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಏನೋ ಡೌಟ್ ಇದೆಯಾ ಇದರಲ್ಲಿ? ಇಲ್ಲ ಮೇಡಮ್. ಇಲ್ಲ. ಪ್ರತಿಮಾ, ನೀವೊಂದ್ ಸ್ವಲ್ಪ ಲೇಟಾಗಿ ಬಂದ್ರಿ ಅಲ್ಲ, ಇದು ಕೇಳಿಸ್ಕೊಂಡ್ರ? ಆಶೀರ್ವಾದ. ಅದು ಸ್ತಂಭಗಳ ಬಗ್ಗೆ ಮಾತ್ರ ಕೇಳ್ದೆ, ಆಮೇಲೆ ಹೊಟ್ಟೋದೆ. ಸ್ತಂಭ ಬಗ್ಗೆ ಅಲ್ಲಿವರೆಗೂ ಅಷ್ಟೇ ಅಷ್ಟೇ, ಕೇಳ್ದೆ. ಸ್ತಂಭಗಳದ್ದು ಅಷ್ಟೇನೆ. ಅಂದ್ರೆ 6 ಸ್ತಂಭಗಳು ಬೇಕೇ ಬೇಕು, 6 ಅಷ್ಟೇ, ಸ್ತಂಭಗಳು. ಅಲ್ಲಿವರೆಗೂ ಕೇಳ್ದೆ. ಆಮೇಲೆ ನೀವ್ ಇದಕ್ ಬಂದ್ರಿ ಅಲ್ಲ, ಭಕ್ತಿ ವಿಚಾರ ತತ್ವ ಇಷ್ಟ ದೇವತೆಗೆ ಬಂದ್ರಿ. ಹೌದು ಹೌದು. ಹಳೇದು ಟಾಕ್ಸ್ದು ಲಿಂಕ್ ಇನ್ನೊಂದ್ಸರಿ ಕಳ್ಸಿ ಅಕ್ಕ, ನಂದು ಮಿಸ್ ಆಗೋಗಿದೆ. ಓಕೆ, ಕಳಿಸ್ತೀನಿ. ಅಂದ್ರೆ ಆ ಮೇನ್ ಲಿಂಕೆ ಕಳಿಸ್ತೀನಿ. ಸರ್. ಅದರಲ್ಲಿ ಎಲ್ಲ ಟಾಕ್ಸು ಇರುತ್ತೆ, ಅದನ್ನ ಕೇಳಿ. ಅದು ಕಳಿಸ್ತೀನಿ. ಓಕೆ, ಹಾಗಾದ್ರೆ ಇಲ್ಲಿ ಎಂಡ್ ಮಾಡೋಣ. ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मा अमृतंगमय ओम शांति शांति शांति। ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. अंतर्ज्योतिः बहिर्ज्योतिः प्रत्यग्ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः शिवोऽस्म्यहम्। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः। हरि ओम।